ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಸಕ್ಸಸ್ ಬರ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, ನಂಬರ್ 1, ನಂಬರ್ 2. ಎಸ್, ಯಾವುದಾದ್ರೂ 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಚಾಯ್ಸ್ ಮಾಡ್ಕೊಳ್ಳಿ. ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ಎಸ್, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಎಸ್, ನಂಬರ್ 1, ಗ್ರೂಪ್ ನಂಬರ್ 1. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಎಸ್, ಗ್ರೂಪ್ 1. ಈ ಒಂದು ವಾರದಲ್ಲಿ ನಿಮ್ಮ ಒಂದು ಬದುಕಲ್ಲಿ, ನಿಮ್ಮ ಮನೆಯಲ್ಲಿ ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ಇಷ್ಟು ದಿವಸ ಯಾವುದೋ ನಿಮಗೆ ಒಂದು ರೀತಿ ನಿಮ್ಮ ಮನೆಯಲ್ಲಿ ಸ್ಟ್ರೆಸ್ ಇತ್ತು, ಅಥವಾ ನಿಮಗೇನೋ ಒಂದು ರೀತಿ ಕೋಪ ಇತ್ತು, ಅಥವಾ ಸಮಥಿಂಗ್ ಏನೋ ಒಂದು ರೀತಿ ಮಿಸ್ಸಿಂಗ್ ಅನಿಸ್ತಿತ್ತು, ಏನೋ ಒಂದು ರೀತಿ ಶಾಂತತೆ ಇಲ್ಲ ಅನ್ನಿಸ್ತಿತ್ತು. ಆ ಎಲ್ಲ ಒಂದು ನೆಗೆಟಿವಿಟಿ ರಿಮೂವ್ ಆಗ್ತಿದೆ. ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗ್ತಿದೆ. ಹೆಚ್ಚು ಶುಭ ಕಾರ್ಯ ಸುದ್ದಿಗಳನ್ನು ಮಾತಾಡ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ಯಾವುದ್ರ ವಿಚಾರವಾಗಿ ನೀವು ಮುಂದೆ ಹೋಗಬೇಕು, ಚಲನೆ ಮಾಡಬೇಕು ಅಂದ್ಕೊಂಡಿದ್ದೀರಾ. ಆ ಕೆಲಸದಲ್ಲಿ ಹೆಚ್ಚಿನ ವೇಗ, ನಿಮಗೆ ಕೆಲಸದಲ್ಲಿ ಬೇಗನೆ ಸಿದ್ಧಿ ಆಗ್ತಿದೆ. ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಮೂವಿಂಗ್ ಇದೆ. ಫಾರ್ ನಂಬರ್ ಗ್ರೂಪ್ 1. ಎಸ್, ಲೆಟ್ಸ್ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಆಲ್ರೆಡಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ಇಲ್ಲಿ ಗ್ರೂಪ್ 1ಗೆ. ಎಸ್, ಹೆಚ್ಚಿನ ಒಂದು ಹೊಸ ದಾರಿಯಲ್ಲಿ ನೀವು ನಡಿಬೇಕು ಅಂತ ಅಂದ್ಕೊಂಡಿದ್ದೀರಾ. ಹೊಸದೇನಾದರೂ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಹಿಂದೆ ಆಗಿರೋದನ್ನು ಬಿಟ್ಟು ಮುಂದೆ ಮಾಡಬೇಕಾಗಿರೋದ್ರು ಈ ಒಂದು ವಾರದಲ್ಲಿ ಆ ವಿಚಾರದಲ್ಲಿ ನೀವು ತುಂಬ ಮುಂದೆ ಮೂವ್ ಆಗ್ತಿದ್ದೀರಾ. ಎಸ್, ಯಾವುದರಲ್ಲಿ ನಿಮಗೆ ಫೇಲ್ಯೂರ್ ಆಯಿತು, ಅಥವಾ ಯಾವುದರಲ್ಲಿ ನಿಮಗೆ ಹೆಚ್ಚು ಬರ್ಡನ್ ಅನ್ನಿಸ್ತಿತ್ತು, ಅಥವಾ ಅವಮಾನ ಅನ್ನಿಸ್ತಿತ್ತು, ಅಥವಾ ಆ ಕೆಲಸ ಮಾಡೋಕ್ಕೆ ಆಗೇ ಇರಲಿಲ್ಲ, ಈ ಒಂದು ವಾರದಲ್ಲಿ ನೀವು ಆ ಕೆಲಸದಲ್ಲಿ ತುಂಬ ಫಾಸ್ಟ್ ಮೂಮೆಂಟಿಂಗ್ ಮಾಡ್ತಿದ್ದೀರಾ. ಯಾವುದ್ರಲ್ಲಿ ಸ್ಲೋ ಇದೆ ಅದರಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಇದೆ. ಹಾಗೆ ಈ ಒಂದು ವಾರದಲ್ಲಿ ನೀವು ಯಾರನ್ನು ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಯಾರು ಭೇಟಿ ಮಾಡಬೇಕು ಅಂತ ಕಾಯ್ತಿದ್ದಾರೆ, ಆ ವ್ಯಕ್ತಿಗಳನ್ನ ನೀವು ಭೇಟಿ ಮಾಡುವ ಸಮಯ ಕೂಡ ಬಂದಿದೆ. ಏನೋ ಒಂದು ಹೀಲಿಂಗ್ ಆಗ್ತಿದೆ. ನಿಮ್ಮ ಒಂದು ನೆಗೆಟಿವಿಟಿ ಕ್ಲೆನ್ಸ್ ಆಗ್ತಿದೆ ಈ ಒಂದು ವಾರ. ಯಾವುದು ಕೆಟ್ಟ ದೃಷ್ಟಿ ಇತ್ತು, ನೆಗೆಟಿವಿಟಿ ಇತ್ತು, ಅದನ್ನು ನೀವು ರಿಮೂವ್ ಮಾಡ್ಕೋತಿದ್ದೀರಾ. ಹಾಗೆ ಅದು ರಿಮೂವ್ ಕೂಡ ಆಗ್ತಿದೆ. ಎಸ್, ಫೈಲ್ ನಂಬರ್ ಗ್ರೂಪ್ 1. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಹೊಸ ವ್ಯಕ್ತಿಗಳು, ಹಾಗೆ ನಿಮ್ಮ ಲೈಫಲ್ಲಿ ಇನ್ನಷ್ಟು ಅರ್ಥ ದಾರಿ ತೋರಿಸ್ಲಿಕ್ಕೆ, ನಿಮಗೆ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ನಷ್ಟು ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರಕ್ಕೆ ನಿಮ್ಮ ಲೈಫಿಗೆ ಹೊಸ ಗುರು ಕೂಡ ಬರ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳಿಂದ ನಿಮ್ಗೆ ಇನ್ನಷ್ಟು ಪ್ರಾಬ್ಲಮ್ಸಿಂದ ಸಾಲ್ವ್ ಆಗ್ತಿದ್ದೀರಾ. ಯಾವುದು ಗೊಂದಲ ಇಟ್ಕೊಂಡಿದ್ದೀರಾ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಗ್ರೂಪ್ 1. ಈ ಒಂದು ವಾರದಲ್ಲಿ ತುಂಬಾ ಸಂತೋಷ, ನಗು ನಿಮ್ಮ ಮುಖದಲ್ಲಿ ಕಾಣಿಸ್ತಿದೆ. ಹೊಸ ತೇಜಸ್ಸು, ಹೊಸ ಲವಲವಿಕೆ, ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಏನೋ ಒಂದು ತುಂಬಾ ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ತುಂಬ ಥಿಂಕಿಂಗ್ ಮಾಡ್ತಿದ್ದೀರಾ. ಕೆಲವು ವಿಚಾರಗಳಲ್ಲಿ ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ. ಹೆಚ್ಚಾಗಿ ಯಾರು ನಿಮಗೆ ಹರ್ಟ್ ಮಾಡಿ ಹೋಗಿದ್ದಾರೆ, ಅಥವಾ ಅವ್ರು ಮಾತಾಡಿ ಹೋಗಿದ್ದಾರೆ, ಕೆಲವು ಮಾತುಗಳು ಕೆಲವು ವ್ಯಕ್ತಿಗಳಿಂದ ಬಂದ ಆ ಒಂದು ವ್ಯಕ್ತಿಗಳು, ನಿಮಗೆ ಇಷ್ಟ ಆಗಿರೋ ವ್ಯಕ್ತಿಗಳೇನಾದರೂ ನಿಮಗೆ ನೋವುಂಟು ಮಾಡಿ ಹೋಗಿದ್ರೆ, ಅವರ ಮಾತುಗಳಿಂದ ನಿಮಗೆ ಬೇಸರ ಆಗಿದ್ದರೆ, ಅದ್ರ ಬಗ್ಗೆ ನೀವು ತುಂಬ ಚಿಂತನೆ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಅದನ್ನು ಕ್ಲೆನ್ಸಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ. ಖಂಡಿತ ಈ ಒಂದು ವಾರದಲ್ಲಿ ಸರಿ ತಪ್ಪುಗಳನ್ನು, ಯಾರು ನಿಮಗೆ ನೋವು ಮಾಡಿ ಹೋಗಿದ್ದಾರೆ ಆ ವ್ಯಕ್ತಿಗಳು ಗಮನ ಕೊಡ್ತಿದ್ದಾರೆ, ಮತ್ತು ಆ ವ್ಯಕ್ತಿಗಳು ನಿಮ್ಮ ಹತ್ರ ಸಾರಿ ಕೂಡ ಕೇಳ್ತಿರಬಹುದು. ನಿಮ್ಮ ಒಂದು ಕೆಲಸದ ಪ್ಲೇಸ್ಮೆಂಟಲ್ಲಿ ತುಂಬ ಚೇಂಜಸ್ ಇದೆ, ವೇರಿಯೇಷನ್ಸ್ ಇದೆ.
ಹಾಗೆ ಈ ಒಂದು ವಾರ ನೀವು ಅಂದ್ಕೊಂಡಕ್ಕಿಂತ ಬೇರೆ ರೀತಿಯಲ್ಲಿ ಚೇಂಜಸ್ ಆಗ್ತಿದೆ. ರಾಶಿಗೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಜಾತಕನ, ಮೂಲ ಜಾತಕನ ಒಂದು ಸರಿ ಪರಿಶೀಲನೆ ಮಾಡಿ. ಹಾಗೆ ನೀವು ರಾಶಿ ಸ್ಟೋನ್ಸ್ ಏನಾದರೂ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಕ್ರಿಸ್ಟಲ್ಸ್ನ ನೀವು ಪರ್ಚೇಸ್ ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಯಾವುದೋ ಒಂದು ವಿಚಾರಕ್ಕೆ ನೀವು ತುಂಬ ಏನೋ ಒಂದು ಮನಸ್ಸು ಇಕ್ಕಟ್ಟು ಅನ್ನಿಸ್ತದೆ, ಅದರಿಂದ ಮೂವ್ ಆಗೋಕ್ಕಾಗ್ತಿಲ್ಲ. ಈ ಒಂದು ವಾರದಲ್ಲಿ ಅದರಿಂದ ನೀವು ಮೂವ್ ಆಗ್ತಿದ್ದೀರಾ, ಅದರಿಂದ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಇನ್ನಷ್ಟು ವಿವರಣೆ ನಿಮಗೆ ಸಿಗ್ತಿದೆ, ಇನ್ನಷ್ಟು ಹೊಸ ವ್ಯಕ್ತಿಗಳಿಂದ ನಿಮ್ಗೆ ಹೊಸ ದಾರಿ ಕೂಡ ಸಿಗ್ತಿದೆ. ಎಸ್, ಗ್ರೂಪ್ 1, ಈಗ ಆಲ್ರೆಡಿ ನೀವು ರಾಶಿ ಕಲ್ಲುಗಳನ್ನು ಏನಾದರೂ ಹಾಕಿದ್ರೆ ಅದೇನಾದರೂ ಈ ಒಂದು ವಾರದಲ್ಲಿ, ಬಟ್ ನನಗೆ ಏನು ಎನರ್ಜಿ ಸಿಗ್ತಿದೆ ಅದನ್ನು ನಾನು ತಿಳಿಸ್ತಿದ್ದೀನಿ. ಅದೇನಾದ್ರು ನಿಮಗೆ ಆ ಸ್ಟೋನ್ಸ್ ಏನಾದ್ರು ಬ್ರೋಕನ್ ಆಗಬಹುದು, ಅದನ್ನು ಮತ್ತೆ ನೀವು ರಿಪೇರ್ ಮಾಡಬಹುದು ಈ ಒಂದು ವಾರದಲ್ಲಿ. ಎಸ್, ಏನು ನಿಮಗೆ ದೃಷ್ಟಿ ಇತ್ತು ಅದು ಕ್ಲೆನ್ಸಿಂಗ್ ಆಗ್ತಿದೆ, ಅದಕ್ಕೆ ನೀವು ವರಿ ಮಾಡಬೇಡಿ. ಎಸ್, ನಂಬರ್ 1, ಎಲ್ಲಿ ನೀವು ಕ್ಷೇತ್ರಗಳಾಗಿರಬಹುದು ಅಥವಾ ನೀವು ಎಲ್ಲಿ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಸ್ಥಳಗಳಿಗೆ ವಿಸಿಟ್ ಮಾಡ್ತಿದ್ದೀರಾ, ಅಲ್ಲಿ ಯಾವುದಾದ್ರೂ ಆ ಸ್ಥಳದಲ್ಲಿ ನಿಮಗೆ ಏನಾದರೂ ಬೆಂಕಿ ಇರುವಂಥ ಸ್ಥಳದಲ್ಲಿ ನೀವು ಏನಾದರೂ ಟ್ರಾವೆಲ್ ಅಥವಾ ಏನಾದರೂ ಆ ನಿಮ್ಮ ಇರುವಂಥ ಸ್ಥಳದಲ್ಲಿ ಹೆಚ್ಚುವಿನ ಒಂದು ದೀಪ ಅಥವಾ ಏನಾದರೂ ಆ ಥರ ಇದ್ದರೆ ಅದು ನಿಮ್ಮ ಬಟ್ಟೆನ ಸುಡ್ಬೋದು. ಸೊ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ದೇವಸ್ಥಾನದಲ್ಲಾಗಿರ್ಬೋದು, ನಿಮ್ಮ ಒಂದು ಕಿಚನಲ್ಲಾಗಿರಬಹುದು, ಅಥವಾ ನಿಮ್ಮ ದೇವರ ಮನೇಲಾಗಿರಬಹುದು, ನೀವು ನಿಮ್ಮ ಬಗ್ಗೆ ಗಮನ ಇರಲಿ. ಎಸ್, ಗ್ರೂಪ್ 1, ಕೆಲವು ಕೆಟ್ಟ ದೃಷ್ಟಿಗಳಿದೆ. ಆ ಕೆಟ್ಟ ದೃಷ್ಟಿಗಳಿಂದ ನಿಮ್ಮನ್ನು ವಿಘ್ನೇಶ್ವರ ನಿವಾರಣೆ ಮಾಡ್ತಿದ್ದಾರೆ. ಏನು ಟೆನ್ಷನ್ ಇದೆ ಆ ಟೆನ್ಷನ್ ಈ ಒಂದು ವಾರದಲ್ಲಿ, ಆ ಕನ್ಫ್ಯೂಷನ್ ಟೆನ್ಷನ್ ಎಲ್ಲವೂ ಕ್ಲಿಯರ್ ಆಗ್ತಿದೆ. ಆ್ಯಂಡ್ ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ನೀವು ಹೇಳ್ಕೊಳಂಗಿಲ್ಲ. ನಿಮ್ಮ ಜೊತೆ ನೀವು ನಂಬಿರುವಂಥ ದೈವಶಕ್ತಿ ಇದೆ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ಏನು ಇಷ್ಟು ದಿವಸ ಅಲೋನ್ ಫೀಲ್ ಮಾಡ್ತಿದ್ರಿ, ಅಥವಾ ಯಾವುದನ್ನು ಮಾತಾಡೋಕ್ಕೆ ಆಗ್ತಿಲ್ಲ ಓಪನ್ ಅಪ್ ಆಗಿ, ಅಥವಾ ಯಾವುದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಈ ಒಂದು ವಾರದಲ್ಲಿ ಹೆಚ್ಚಿನ ನೀವು ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದೀರಾ. ಎಸ್, ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಹೆಚ್ಚಿನ ಒಂದು ಅಟ್ಯಾಚ್ ಆಗ್ತಿದ್ದೀರಾ, ಹೆಚ್ಚಿನ ಒಂದು ಮಾತಾಡ್ತಿದ್ದೀರಾ, ಆ ವ್ಯಕ್ತಿಗಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಗ್ರೂಪ್ 1, ಈ ಒಂದು ವಾರದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ. ಆ್ಯಂಡ್ ಈ ಒಂದು ವಾರದಲ್ಲಿ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ರು, ನಿಮ್ಮ ಟ್ರಾವೆಲಿಂಗಲ್ಲಿ ತುಂಬಾ ಹ್ಯಾಪಿನೆಸ್ ಇದೆ. ಎಸ್, ಈ ಒಂದು ವಾರದಲ್ಲಿ ಕೆಲವು ವಿಚಾರಗಳಲ್ಲಿ ಎಮೋಷನಲ್ ಕೂಡ ಆಗ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಸತ್ಯಗಳು ಕೂಡ ನಿಮ್ಮ ಕಿವಿಗೆ ಬೀಳ್ತಿದೆ, ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಆಗ್ತಿದೆ. ಯಾರೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ ಅಥವಾ ಯಾವುದು ನಿಮಗೆ ನೆಗೆಟಿವಿಟಿ ಆಗಿದೆ, ಆದ್ದರಿಂದ ನೀವು ತುಂಬಾ ಸಫರಿಂಗ್ ಆಗ್ತಿದೆ ಅಥವಾ ಆ ವಿಚಾರದಿಂದ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ, ಈ ಒಂದು ವಾರದಲ್ಲಿ ಈ ಎಲ್ಲದರಿಂದ ನೀವು ಕ್ಲೆನ್ಸಿಂಗ್ ಆಗ್ತಿದ್ದೀರಾ. ಗ್ರೂಪ್ 1, ಆ್ಯಂಡ್ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಎಲ್ಲರಲ್ಲೂ ತುಂಬಾ ಬ್ಲಾಕೇಜಸ್ ಆಗ್ತಿದೆ. ಎಷ್ಟೇ ವಧುವಾರನ ಹುಡುಕಿದ್ರು ಸೆಟ್ ಆಗ್ತಿಲ್ಲ, ಎಷ್ಟೇ ಪೂಜೆ ಮಾಡಿಸಿದ್ರು ಸೆಟ್ ಆಗ್ತಿಲ್ಲ, ಏನೇ ಮಾಡಿದ್ರೂ ಸೆಟ್ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಬಹಳಷ್ಟು ಪ್ರಪೋಸಲ್ಸ್ ಬರ್ತಿದೆ. ನೀವು ಅದನ್ನು ಆರಿಸ್ಕೋತಿದ್ದೀರಾ. ನಿಮಗೆ ಯಾವುದು ಹೆಚ್ಚಿಗೆ ಆ ಒಂದು ವ್ಯಕ್ತಿ ಇಷ್ಟ ಆಗ್ತಿದ್ದಾರೆ ಅವ್ರ ಜೊತೆ ನೀವು ಹೆಚ್ಚಾಗಿ ಮಾತಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಗ್ರೂಪ್ 1, ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಶಿವನ ಆಲಯಕ್ಕೆ ನೀವು ಹೆಚ್ಚಾಗಿ ಭೇಟಿ ಕೊಡ್ತಿರಬಹುದು, ಶಿವನ ದೇವಸ್ಥಾನಕ್ಕೆ ನೀವು ಹೆಚ್ಚಾಗಿ ಹೋಗ್ತಿರಬಹುದು. ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ಅರ್ಚನೆನ ಮಾಡಿಸಿ, ಇನ್ನಷ್ಟು ನಿಮ್ಮ ಒಂದು ನೆಗೆಟಿವಿಟೀಸ್ ರಿಮೂವ್ ಆಗ್ತಿದೆ. ಎಸ್, ನಿಮ್ಮ ಪೇರೆಂಟ್ಸ್ ಹತ್ರ ನೀವು ಏನಾದರೂ ಈ ಒಂದು ವಾರದಲ್ಲಿ ಓಪನ್ ಅಪ್ ಆಗಿ ಮಾತಾಡಬಹುದು, ಅಥವಾ ನಿಮ್ಮ ಪೇರೆಂಟ್ಸಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿರಬಹುದು. ಆ ಗಿಫ್ಟ್ ನಿಮಗೆ ತುಂಬ ಮೌಲ್ಯವಾದದ್ದಾಗಿರುತ್ತೆ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರೂಪ್ 1, ಎಸ್, ತುಂಬ ಯಾರು ನಿಮ್ಮ ಲೈಫಲ್ಲಿ ನಿಮಗೆ ನೀವು ನಂಬಿದ್ರಿ ಆ ವ್ಯಕ್ತಿಗಳು ನಿಮ್ಗೆ ನೋವು ಮಾಡಿ ದೂರ ಹೋಗಿದ್ದಾರೆ, ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ಒಂದು ವ್ಯಕ್ತಿ, ಆ ಒಂದು ಪ್ರೀತಿ, ಆ ಒಂದು ಸಂಬಂಧ ಡಿಸ್ಕನೆಕ್ಟ್ ಆಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಸ್ಟಿಲ್ ಆ ವ್ಯಕ್ತಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಮತ್ತು ನಿಮ್ಮ ಲೈಫಿಗೆ ಆ ವ್ಯಕ್ತಿ ಬರ್ತಿದ್ದಾರೆ. ಗೋಗೆ ನಿಮ್ಮ ಕೈಯಿಂದ ಈ ಒಂದು ವಾರದಲ್ಲಿ ಬೆಲ್ಲವನ್ನು ತಿನ್ನಿಸಿ, ಬೆಲ್ಲನ ಕೊಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ವಿಘ್ನೇಶ್ವರನ ಆಶೀರ್ವಾದದಿಂದ
ನಿಮ್ಮ ಕೆಲಸದಲ್ಲಿ ತುಂಬಾ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ ಗ್ರೂಪ್ 1. ಎಸ್, ಆಜ್ಞಾಚಕ್ರ, ನಿಮ್ಮ ಒಂದು ಆಜ್ಞಾಚಕ್ರ 6th ಚಕ್ರ ಒಂದು ರೀತಿ ಜುಮ್ ಅನ್ನಿಸ್ತಿರ್ಬೋದು. ನಿಮ್ಮ ಹಣೆಯ ಮಧ್ಯಭಾಗ ಈ ಒಂದು ರೀಡಿಂಗ್ ಕೇಳಬೇಕಿದ್ರೆ, ಒಂದು ಬೆಲ್ ಟ್ಯೂನ್ ಕೇಳಬೇಕಿದ್ರೆ ನಿಮಗೆ ಜುಮ್ ಅಂತ ಅನ್ನಿಸ್ತಿರಬಹುದು. ಕೆಲವರಿಗಿಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಇದೆ, ಅದು ಕ್ಲೆನ್ಸಿಂಗ್ ಆಗ್ತಿದೆ. ಇನ್ನಷ್ಟು ಕ್ಲೆನ್ಸಿಂಗ್ ಈ ಒಂದು ವಾರದಲ್ಲಿ ನೀವು ಮಾಡ್ತಿದ್ದೀರಾ ಗ್ರೂಪ್ 1. ಎಸ್, ಯಾವುದು ನಿಮಗೋಸ್ಕರ ತಡೆ ಹಾಕ್ತಿದ್ದಾರೆ, ನಿಮ್ಮ ಶತ್ರುಗಳು ಪ್ರಾರ್ಥನೆ ಮಾಡ್ತಿದ್ದಾರೆ ಕಾಳಿ ದೇವಿಗೆ. ಅವರು ನಿಮಗೋಸ್ಕರ ನಿಮ್ಮ ಕೆಲಸಗಳು ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗಬಾರ್ದು, ಅಥವಾ ನಿಮಗೆ ಡಿಸ್ಟರ್ಬೆನ್ಸ್ ಆಗಬೇಕು ನಿಮ್ಮ ಲೈಫಲ್ಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಗ್ರೂಪ್ 1. ಈ ಒಂದು ವಾರದಲ್ಲಿ ಆ ನೆಗೆಟಿವಿಟಿಯಿಂದ ನೀವು ರಿಮೂವ್ ಆಗ್ತಿದ್ದೀರಾ. ನಿಮ್ಮ ರಕ್ಷಣೆ ನೀವು ನಂಬಿರುವಂಥ ದೈವ ಮಾಡ್ತಿದೆ. ತಾಯಿ ಚಾಮುಂಡೇಶ್ವರಿ ಹಾಗೂ ನೀವು ನಂಬಿರುವಂಥ ದೈವ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ ಗ್ರೂಪ್ 1. ಎಸ್, ಹೆಚ್ಚಾಗಿ ನೀವು ಧ್ಯಾನನ ಮಾಡ್ತಿದ್ದೀರಾ, ಹೆಚ್ಚಾಗಿ ಮಂತ್ರ ಜಪಗಳನ್ನು ಮಾಡ್ತಿದ್ದೀರಾ. ಖಂಡಿತ ನೀವು ನಂಬಿರುವಂತಹ ದೈವ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಕೆಲವು ವಿಚಾರಗಳಲ್ಲಿ ತುಂಬ ಅಬ್ಸರ್ವ್ ಮಾಡ್ತಿದ್ದೀರಾ, ಹಾಗೆ ತುಂಬ ಡಿಲೇ ಆಗ್ತಿರೋ ಕೆಲಸಗಳು ಈ ಒಂದು ವಾರದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ. ಕಾನೂನಿಗೆ ಸಂಬಂಧಪಟ್ಟಿರೋ ವಿಚಾರಗಳು ಈ ಒಂದು ವಾರದಲ್ಲಿ ತುಂಬ ಫಾಸ್ಟ್ ಮೂಮೆಂಟ್ ಆಗ್ತದೆ. ಒಂದು ಸ್ತ್ರೀಯಿಂದ ನಿಮಗೆ ಏನು ಕೆಟ್ಟ ದೃಷ್ಟಿ ಅಥವಾ ಸಮಸ್ಯೆಗಳು ಆಗ್ತಿದೆ, ಆ ಸ್ತ್ರೀ ಶಕ್ತಿ ನಿಮಗೇನು ಸಮಸ್ಯೆನ ಮಾಡ್ತಿದೆ, ಅದರಿಂದ ನೀವು ನಂಬಿರೋ ದೈವ ನಿಮ್ಮನ್ನು ರಕ್ಷಣೆ ಮಾಡ್ತಿದೆ. ಹೆಚ್ಚಾಗಿ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಹಾಗೂ ದುರ್ಗಾ ಪರಮೇಶ್ವರಿ ಹಾಗೂ ಚೌಡೇಶ್ವರಿಯ ಎನರ್ಜಿ ಸಿಗ್ತಿದೆ. ಈ ದೇವಿಯ ಆಶೀರ್ವಾದದಿಂದ ನಿಮ್ಮ ಒಂದು ರಕ್ಷಣೆ ತಾಯಿ ಮಾಡ್ತಿದ್ದಾರೆ. ಹೆಚ್ಚಾಗಿ ನಿಮ್ಮ ಕನಸಿನಲ್ಲಿ ಸರ್ಪ ಕೂಡ ಕಾಣಿಸ್ತಿರಬಹುದು ನಿಮಗೆ, ಅಥವಾ ಸಮಥಿಂಗ್ ಏನೋ ಒಂದು ರೀತಿ ಎಲ್ಲೋ ಟ್ರಾವೆಲ್ ಮಾಡೋ ಥರ, ಅಥವಾ ಎಲ್ಲೋ ಟ್ರಾವೆಲ್ ಹೋಗುವಾಗ ನೀವು ಅಲ್ಲೇ ಸಿಗಾಕೊಂಡು ಲಾಕ್ ಆಗೋ ಥರ ಈ ರೀತಿಯಾದ ಕನಸುಗಳು ನಿಮಗೆ ಡ್ರೀಮ್ಸಲ್ಲಿ ಕಾಣಿಸ್ತಿರ್ಬೋದು. ಅಂದರೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಅಲ್ಲಿ ಎಲ್ಲೋ ಲಾಕ್ ಆಗೋ ಥರ, ಅಥವಾ ನೀವೇನೋ ಒಂದು ಜರ್ನಿ ಮಾಡೋಕ್ಕೆ ಹೋಗ್ತಿದ್ದೀರಾ, ಅಥವಾ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕಿದ್ರೆ ಆ ಒಂದು ಸ್ಥಳದಲ್ಲಿ ಅಡೆತಡೆಗಳಾಗೋ ಥರ ಈ ರೀತಿ ಕನಸುಗಳು ನಿಮ್ಗೆ ಏನು ಬೀಳ್ತಿದೆ, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ ಗ್ರೂಪ್ 1. ಖಂಡಿತ ಈ ರೀತಿ ನಿಮಗೇನಾದ್ರು ಕನಸಲ್ಲಿ ಈ ರೀತಿ ಸ್ಟ್ರಕ್ ಎನರ್ಜೀಸ್ ಆಗ್ತಿದೆ, ಆ ರೀತಿ ನಿಮಗೆ ಮೈಂಡ್ ಬ್ಲಾಕ್ ಆಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ರೀತಿ ಮನಸ್ಸು ದೇಹ ಎಲ್ಲ ಭಾರ ಅನ್ನಿಸ್ತಿದೆ, ತಲೆ ತುಂಬ ಭಾರ ಅನ್ನಿಸ್ತಿದೆ. ಸೊ ಆ ನೆಗೆಟಿವಿಟಿಯಿಂದ ನೀವು ಈ ಒಂದು ವಾರದಲ್ಲಿ ಹೊರಗಡೆ ಬರ್ತಿದ್ದೀರಾ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ, ನಿಮ್ಮ ಮನೆ ದೇವರ ನಮಸ್ಕಾರ ಮಾಡಿ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಆಗ್ತಿದೆ, ಈ ನೆಗೆಟಿವಿಟಿಯಿಂದ ರಿಮೂವ್ ಆಗ್ತಿದ್ದೀರಾ. ಎಸ್ ಗ್ರೂಪ್ 1, ಹೆಚ್ಚು ಈ ಒಂದು ವಾರದಲ್ಲಿ ಮೇಕಪ್ ಐಟಮ್ಸ್ನ ನೀವು ಪರ್ಚೇಸ್ ಮಾಡ್ಬೋದು, ಜ್ಯುವೆಲ್ರೀಸ್ನ ಪರ್ಚೇಸಿಂಗ್ ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ತುಂಬಾ ಫೆಸ್ಟಿವಲ್ಸ್ ಇದೆ, ಹಾಗೆ ಇವತ್ತು ನಾಗಪಂಚಮಿ ಕೂಡ. ಸೊ ಯಾರೆಲ್ಲ ಆಚರಣೆ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಗ್ರೂಪ್ 1ಗೆ ಇದೆ. ಯಾವುದಾದ್ರು ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ರೆ ಈ ಒಂದು ವಾರದಲ್ಲಿ ನಿಮಗೆ ಈ ಕೆಲಸದಲ್ಲಿ ತುಂಬಾ ಸಕ್ಸಸ್ ಸಿಗ್ತಿದೆ ಗ್ರೂಪ್ 1. ಹಾಗೆ ಈ ಒಂದು ಮಂತ್ ಅಮಾವಾಸ್ಯೆ ಆದಮೇಲಿಂದ ನಿಮ್ಮ ಲೈಫಲ್ಲಿ ತುಂಬಾ ವೇರಿಯೇಷನ್ಸ್ ಆಗ್ತಿರಬಹುದು ಗ್ರೂಪ್ 1. ಅಮಾವಾಸ್ಯೆ ಆದಮೇಲಿಂದ ಏನೋ ಒಂಥರ ಟೆನ್ಷನ್ ಅನ್ನಿಸ್ತಿದೆ, ಏನೋ ಒಂಥರ ಇಕ್ಕಟ್ಟು ಅನ್ನಿಸ್ತಿದೆ, ಏನೋ ಒಂಥರ ಭಯ ಅನ್ನಿಸ್ತಿದೆ, ಅಥವಾ ಏನೋ ಅನ್ನಿಸ್ದೇ ಹೋದ್ರೂ ಒಂದು ರೀತಿ ನಿಮಗೆ ಏನಾದರೂ ಒಂದು ಟೆನ್ಷನ್ ಅನ್ನಿಸ್ತಾ ಇರ್ಬೋದು. ಏನಾದರೂ ಯೋಚನೆ ಮಾಡ್ತಿದ್ದೀರಾ ನೀವೇ ಹಳೆಯ ವಿಚಾರಗಳನ್ನ. ಸೊ ಈ ಒಂದು ಅಮಾವಾಸ್ಯೆ ಆದಮೇಲಿಂದ ನಿಮಗೆ ಈ ರೀತಿ ಯಾರಿಗೆ ಈ ಎನರ್ಜೀಸ್ ಅನ್ನಿಸ್ತಿದೆ ಈ ರೀತಿ, ಖಂಡಿತ ಅದನ್ನು ನೀವು ಈ ಒಂದು ವಾರದಲ್ಲಿ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್ ಗ್ರೂಪ್ 1. ಆ್ಯಂಡ್ ನಿಮ್ಮ ಮನೆಗೆ ತಾಗಿರೋ ದೃಷ್ಟಿ ಕೂಡ ಕ್ಲೆನ್ಸಿಂಗ್ ಆಗ್ತಿದೆ ಈ ಒಂದು ವಾರದಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಒಂದು ಕೆಟ್ಟ ಕನಸುಗಳೇನಿದೆ ಅದನ್ನು ಸುಬ್ರಹ್ಮಣ್ಯ ಸ್ವಾಮಿ ತೆಗೆದಾಕ್ತಿದ್ದಾರೆ. ಹಾಗೆ ನಿಮಗೆ ಯಾರಿಗೆ ಇಲ್ಲಿ ಸರ್ಪದೋಷ ಇದೆ ಅಥವಾ ಸಮಥಿಂಗ್ ನಿಮಗೆ ಏನಾದರೂ ಆವುಗಳು ಕಾಣಿಸ್ತಾನೆ ಇದ್ದರೆ ಖಂಡಿತ ಈ ಒಂದು ದಿನ ಉದ್ದಕ್ಕೆ ಹಾಲಾಕಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟ ಏನಿದೆ ಅದನ್ನು ಪ್ರಾರ್ಥನೆ ಮಾಡಿ ಆ ಒಂದು ಹುತ್ತದ ಹತ್ರ ಸಕ್ಕರೆನ ಇಟ್ಟು ಬನ್ನಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಲೈಫಲ್ಲೂ ಸಿಹಿಯನ್ನು ಕೊಡಿ ಅಂತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಇನ್ನಷ್ಟು ನಿಮ್ಮ ಕೆಲಸಗಳಲ್ಲಿ
ಏನು ಅಡೆತಡೆಗಳಿತ್ತು ಅದು ನಿವಾರಣೆ ಆಗ್ತಿದೆ ಗ್ರೂಪ್ 1. ಎಸ್, ಈ ಒಂದು ವಾರ ಗ್ರೂಪ್ 1ಗೆ ತುಂಬಾ ವಿಶೇಷ ಅಂತ, ಹೆಚ್ಚಾಗಿ ಈ ಒಂದು ವಾರದಲ್ಲಿ ತುಂಬ ವಿಶೇಷತೆ ಇದೆ. ಹಾಗೆ ತುಂಬಾ ಈ ಒಂದು ವಾರದಲ್ಲಿ ಹ್ಯಾಪಿನೆಸ್ ಇದೆ ಗ್ರೂಪ್ 1ಗೆ. ಯಾವುದೆಲ್ಲ ಸ್ಟ್ರಕ್ ಇದೆ ಅದನ್ನು ನೀವು ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಯಾವುದೆಲ್ಲ ಸ್ಟ್ರಗಲ್ ಇತ್ತು ಇಷ್ಟು ದಿವಸ, ಇಷ್ಟು ವಾರಗಳಲ್ಲಿ, ಇಷ್ಟು ತಿಂಗಳುಗಳಲ್ಲಿ ಆ ಒಂದು ಕೆಲಸಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರು ನಿಮಗೆ ದಾರಿ ಸಿಗದೇ ಇರಬಹುದು. ಈ ಒಂದು ವಾರದಲ್ಲಿ ಆ ಕೆಲಸದಲ್ಲಿ ತುಂಬಾ ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಬಟ್ ನೀವು ಹಿಂದೆ ಆಗಿರೋ ಘಟನೆಗಳನ್ನ ಹಾಗೂ ಹಿಂದೆ ಆಗಿರೋ ಬೇಸರನ್ನು ಹೊರಗಡೆ ತೆಗೆದಾಕಬೇಕಾಗಿದೆ ನಿಮ್ಮ ಮನಸ್ಸಿಂದ. ಅದನ್ನು ನೀವು ಹೀಲ್ ಮಾಡಬೇಕಾಗಿದೆ, ಅದನ್ನು ಕ್ಲೆನ್ಸ್ ಮಾಡಬೇಕಾಗಿದೆ. ಮೆಡಿಟೇಷನ್ ಮಾಡಿ, ನಿಮಗೆ ಇಷ್ಟ ಆಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತು ಶಾಂತವಾಗಿ ಪ್ರಾರ್ಥನೆಯನ್ನು ಮಾಡಿ. ಖಂಡಿತ ನಿಮ್ಮ ರಕ್ಷಣೆ ನೀವು ನಂಬಿರುವಂಥ ದೈವ ನಿಮ್ಮನ್ನು ರಕ್ಷಣೆ ಮಾಡ್ತಿದೆ. ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಅದನ್ನು ನೀವು ಸ್ವಾಗತ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಯಾರಲ್ಲಿ ಗೌರ್ಮೆಂಟ್ ಜಾಬ್ ಎಕ್ಸಾಮ್ಸ್ನ ಬರ್ತಿದ್ದೀರಾ ಅಥವಾ ಎಕ್ಸಾಮ್ಸ್ಗೂ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ ಗ್ರೂಪ್ 1, ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ ತುಂಬಾ ಸಕ್ಸಸ್ ಇದೆ. ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ಯಾರು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಕೆಲಸದಲ್ಲಿ ತುಂಬಾ ಫಾಸ್ಟಾಗಿ, ಯಾವುದು ಇನ್ಕಂಪ್ಲೀಟ್ ಆಗಿತ್ತು ಕೆಲಸಗಳು ಅದರಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಿಮ್ಮನ್ನು ಹೆಚ್ಚಾಗಿ ಗೌರವ ಕೊಡ್ತಿದ್ದಾರೆ, ನಿಮಗೆ ಹೆಚ್ಚಾಗಿ ಗುರ್ತಿಡಿತಿದ್ದಾರೆ. ನಿಮ್ಮನ್ನು ಹೆಚ್ಚಾಗಿ ಈ ಒಂದು ವಾರದಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿ ಅಂತ ನಿಮ್ಮನ್ನು ತುಂಬ ಟ್ರೀಟ್ ಮಾಡ್ತಿದ್ದಾರೆ. ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ಯಾರೆಲ್ಲ ನಿಮಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲೆ ಜಲಸಿ, ನಿಮ್ಮ ಮೇಲೆ ಏನು ಕೋಪ ಅಥವಾ ನೀವು ತುಂಬ ಮುಂದುವರಿತಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ, ಮನಸ್ಸೊಳಗಡೆ ಆ ಫೀಲಿಂಗ್ಸ್ ಇದೆ. ಆ ವ್ಯಕ್ತಿಗಳು ಈ ಒಂದು ವಾರ ನಿಮ್ಮ ಜೊತೆ ಹೆಚ್ಚಾಗಿ ಅಟ್ಯಾಚ್ ಆಗ್ತಿದ್ದಾರೆ, ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದಾರೆ. ಎಸ್, ನೀವು ತಗೊಳ್ಳುವಂತಹ ನಿರ್ಧಾರಗಳು ಈ ಒಂದು ವಾರದಲ್ಲಿ ತುಂಬಾ ನಿಮ್ಮ ಕುಟುಂಬಕ್ಕೆ ನಿಮಗೆ ಹೆಮ್ಮೆ ಪಡುವಂಥ ಕೆಲಸಗಳನ್ನ ಮಾಡ್ತಿದ್ದೀರಾ. ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದೆ ಗ್ರೂಪ್ 1. ಎಸ್, ಸಡನ್ನಾಗಿ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಬರಬಹುದು. ಯಾರ ಜೊತೆ ನಿಮ್ಮ ಮಾತು ಕಾನ್ವರ್ಸೇಷನ್ ಅದರ ಡ್ರಾಪ್ ಆಗಿದೆ, ಆ ವ್ಯಕ್ತಿ ಜೊತೆ ಮಾತನ್ನು ಬಿಟ್ಟಿದ್ದೀರಾ, ಅಥವಾ ನಿಮ್ಮ ಪ್ರೀತಿ ಜೀವನದಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಅಥವಾ ಆ ವ್ಯಕ್ತಿ ನಿಮಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಿರಬಹುದು, ನಿಮಗೋಸ್ಕರ ಪ್ರೇಯರ್ ರೋತ ಅರಿಕೆಗಳನ್ನ ಮಾಡ್ಕೊಂಡಿರಬಹುದು. ನೀವು ಮತ್ತೆ ಅವ್ರ ಜೊತೆ ಮಾತಾಡಬೇಕು ಅಂತ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ, ಮತ್ತೆ ನೀವು ಅವರ ಪ್ರೀತಿನ ಒಪ್ಪಬೇಕು ಅಂತ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ಒಂದು ವಾರದಲ್ಲಿ ರೈಟ್ ಟೈಮಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ನಿಮ್ಮ ಮನಸ್ಸಿಗೆ ಏನು ಅಲೋನ್ನೆಸ್ ಅನ್ನಿಸ್ತಿದೆ, ಆ ಅಲೋನ್ನೆಸ್ನ ಆ ವ್ಯಕ್ತಿ ದೂರ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಯಾರೂ ಇಲ್ಲ, ನಮ್ಮ ಭಾವನೆಗಳನ್ನ ಹೇಳ್ಕೊಳ್ಳಿಕ್ಕೆ ಯಾರೂ ಇಲ್ಲ ಅಂತ ನೀವು ಅಂದ್ಕೊತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ಬರ್ತಿದ್ದಾರೆ. ಸಮ್ಟೈಮ್ಸ್ ನಾವು ಯಾವಾಗ ಅಲೋನ್ ಫೀಲ್ ಮಾಡ್ತೀವಿ, ಯಾರು ನಮ್ಮ ಜೊತೆ ಇಲ್ಲ ಅಂತ ಎಲ್ಲ ಇದ್ದು ಯಾರೂ ಇಲ್ಲ ಅಂತ ನಮ್ಗನ್ಸುತ್ತೆ. ನಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಯಾರ ಹತ್ರ ಆದರೂ ಹೇಳ್ಕೊಳ್ಬೇಕು, ಬಟ್ ಕೆಲವು ವಿಚಾರಗಳನ್ನ ಕೆಲವು ವ್ಯಕ್ತಿಗಳ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಭಗವಂತ ಯಾರನ್ನಾದರೂ ಕಳಿಸ್ತಾನಂತೆ. ಅದೇ ರೀತಿ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಕೊಡ್ತಿದ್ದಾರೆ. ಅದು ಹೊಸ ವ್ಯಕ್ತಿ ಆಗಿರಬಹುದು ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರುವಂಥ ವ್ಯಕ್ತಿ ಆಗಿರ್ಬೋದು, ನೀವೇ ಆ ವ್ಯಕ್ತಿನ ಬಿಟ್ಟು ಬಂದಿರೋ ಆಗಿರಬಹುದು, ನೀವೇ ಆ ವ್ಯಕ್ತಿನ ಡ್ರಾಪ್ ಮಾಡಿರಬಹುದು, ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಈ ಒಂದು ರೀಡಿಂಗ್ ನೋಡಬೇಕಿರೋ ವ್ಯಕ್ತಿಗಳು ಗ್ರೂಪ್ 1, ನೀವು ರೆಡ್ ಕಲರ್, ಬ್ಲ್ಯಾಕ್, ಯೆಲ್ಲೋ, ಪರ್ಪಲ್, ಗ್ರೇ ಕಲರ್ ಡ್ರೆಸ್ಸಸ್ನ ವೇರ್ ಮಾಡಿರಬಹುದು. ಎಸ್, ಮೇಷ, ಕರ್ಕಾಟಕ, ಮಕರ, ಕುಂಭ ರಾಶಿಯ ಎನರ್ಜೀಸ್ ಗ್ರೂಪ್ 1ನಲ್ಲಿ ಇದೆ. ಖಂಡಿತ ನಿಮ್ಮ ಕೆಲಸದಲ್ಲಿ ಹೊಸ ಚಲನೆ ಶುರುವಾಗ್ತಿದೆ. ಹೊಸದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರಲ್ಲಿ ಖಂಡಿತ ನಿಮಗೆ ಏನಾದರೂ ಹೆಚ್ಚಿನ ಹಣ ಬೇಕಾಗಿರ್ಬೋದು, ಅಥವಾ ಹಣದ ಸಹಾಯ ಬೇಕಾಗಿರ್ಬೋದು, ವ್ಯಕ್ತಿಗಳ ಸಹಾಯ ಬೇಕಾಗಿರ್ಬೋದು, ನಿಮ್ಮ ಜೊತೆ ಹೆಲ್ಪಿಂಗ್ ಬೇಕಾಗಿರುವಂತಹ ಈ ಒಂದು ಸಿಚುವೇಶನ್ ಏನಿದೆ ನಿಮಗೆ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿಗಳ ಎಂಟ್ರಿ ಆಗ್ತಿದೆ. ಹಾಗೆ ನೀವು ಯಾರನ್ನು ಹೆಲ್ಪ್ ಕೇಳ್ತಿದ್ದೀರಾ, ಖಂಡಿತ ಅವ್ರು ನಿಮಗೆ ತುಂಬ ಹೆಲ್ಪಿಂಗ್ ಮಾಡ್ತಿದ್ದಾರೆ. ಹಾಗೆ ನಿಮಗೆ ಸಿಗ್ತಾ ಇರುವಂಥ ಮುಂದೆ ಏನಾಗ್ತಿದೆ ಅಂತ ನಿಮಗೆ ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ ನಿಮಗೆ ಸೂಚನೆಗಳು ಏನಾದರೂ ಸಿಗ್ತಿದೆ,
ಅದೇ ರೀತಿ ನಿಮ್ಮ ಲೈಫಲ್ಲಿ ಆಗ್ತಿದ್ರೆ ಈ ಒಂದು ವಾರದಲ್ಲೂ ಕೂಡ ನಿಮ್ಮ ಲೈಫಲ್ಲಿ ತುಂಬಾ ಹೊಸ ಆರಂಭ ಶುರು ಆಗ್ತಿದೆ. ತಾಯಿ ಲಕ್ಷ್ಮೀ ನರಸಿಂಹ ಹಾಗೂ ವಿಷ್ಣು ದೇವರ ಆಶೀರ್ವಾದ ಗ್ರೂಪ್ 1ಗೆ ಹೆಚ್ಚಾಗಿ ಇದೆ. ಸೊ ನೀವೇನಾದರೂ ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ನಿಮ್ಮ ಕೆಲಸಗಳ ವಿಚಾರವಾಗಿ ಯಾವುದು ಅಡೆತಡೆಗಳಿತ್ತು, ಶತ್ರುಗಳಿಂದ ನಿಮಗೆ ತುಂಬಾ ನೋವಾಗ್ತಿದೆ, ಅವರಿಂದ ನಿಮಗೆ ಯಾವುದೇ ರೀತಿ ಕೆಲಸಗಳು ಮೂವ್ ಮಾಡೋಕ್ಕಾಗ್ತಿಲ್ಲ, ನೀವೇನು ಸಮಸ್ಯೆ ಮಾಡದೆ ಹೋದರೂ ನಿಮಗೆ ಸಮಸ್ಯೆಗಳನ್ನು ಹೊತ್ಕೊಂಡಿದ್ದೀರಾ, ಆ ಸಮಸ್ಯೆ ಭಾರವನ್ನು ಲಕ್ಷ್ಮೀ ನರಸಿಂಹ ಹಾಗೂ ವಿಷ್ಣು ದೇವರ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ ತುಂಬಾ ಫಾಸ್ಟ್ ಮೂಮೆಂಟಿಂಗ್ ಇದೆ ಈ ಒಂದು ವಾರ. ಎಸ್, ಗ್ರೂಪ್ 1, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಯಾವುದು ಹಳೆಯ ಆರೋಗ್ಯದ ನಿಮ್ಮ ಒಂದು ಮೈಗ್ರೇನ್ ಇರಬಹುದು, ಜಾಯಿಂಟ್ ಪೇಯ್ನ್ಸ್, ಅದೆಲ್ಲವು ಹಳೆ ಜಾಯಿಂಟ್ ಪೇಯ್ನ್ಸ್ ಇರಬಹುದು, ತುಂಬ ವರ್ಷಗಳಿಂದ ಈ ಒಂದು ಪೇಯ್ನಲ್ಲಿ ಬಳಲ್ತಿದ್ದೀರಾ, ಅಥವಾ ಆರೋಗ್ಯದ ಸಮಸ್ಯೆಗಳು, ಪಿಗ್ಮೆಂಟೇಷನ್, ಈ ರೀತಿ ಸಮಸ್ಯೆಗಳು ಇದೆ. ಖಂಡಿತ ಈ ಒಂದು ವಾರದಲ್ಲಿ ಇದಕ್ಕೆ ನೀವು ಒಳ್ಳೆ ಟ್ರೀಟ್ಮೆಂಟ್ನ ತಗೋತಿದ್ದೀರಾ ಗ್ರೂಪ್ 1. ಎಸ್, ಅವಕಾಶಗಳು ಬರ್ತಿದೆ. ಖಂಡಿತ ಬೇಗ ಯೋಚನೆ ಮಾಡ್ತಿದ್ದೀರಾ ತುಂಬ ಈ ಒಂದು ವಾರದಲ್ಲಿ ಯಾವುದನ್ನು ಮಾಡಲಿ ಬಿಡಲಿ ಅಂತ. ಬಂದಿರೋದನ್ನು ಸ್ವೀಕಾರ ಮಾಡಿ ಅದನ್ನ ಅನುಭವನ ನೀವು ಪಡೆದುಕೋತಿದ್ದೀರಾ ಈ ಒಂದು ವಾರ. ಅದರ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗ್ತಿದೆ. ಖಂಡಿತ ಇಷ್ಟು ದಿವಸ ಒಂದು ಯಾರನ್ನ ನಂಬಿ ಮುಂದೆ ಹೋಗಿದ್ರಿ, ಅದರಿಂದ ನೀವು ತುಂಬ ನೋವು ತಿಂದಿದ್ದೀರಾ, ಮೋಸ ಆಗಿದ್ದೀರಾ, ಅಥವಾ ನೀವು ಇನ್ನಷ್ಟು ಪಾಠ ಅವ್ರಿಗೆ ಕಳಿಸಿರಬಹುದು. ಬಟ್ ಈ ಒಂದು ವಾರದಲ್ಲಿ ನೀವು ನಿಮ್ಮ ಲೈಫಲ್ಲಿ ಇನ್ನಷ್ಟು ಗ್ರೋತನ್ನ ನೋಡಲಿಕ್ಕೆ ನೀವು ನಂಬಿರೋ ದೈವ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಹೊಸ ದಾರಿನ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಹೊಸ ಪ್ರೀತಿ, ಮತ್ತು ಯಾರಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮ್ಮ ಪ್ರೀತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಮಧ್ಯೆ ಏನೇ ಒಂದು ಭಿನ್ನಾಭಿಪ್ರಾಯಗಳಿರಲಿ, ಅಥವಾ ಇನ್ನಷ್ಟು ಕಾನ್ವರ್ಸೇಷನ್ ಮಾಡಬೇಕಿರಬಹುದು, ಅಥವಾ ನಿಮ್ಮ ಮಾತಿನ ಅವರು ಕೇಳದೆ ಇರಬಹುದು. ಒಬ್ಬರು ಸೋತಾಗಲೇ ಇನ್ನೊಬ್ಬರು ಒಬ್ಬರು ಸೋತಿ ಒಬ್ಬರು ಗೆದ್ದಾಗಲೇ ಆ ಒಂದು ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗೋದು. ಇಬ್ಬರು ನಾನು ಅಂದರೆ ಆಗೋದಿಲ್ಲ ಆ ಒಂದು ಸಂಬಂಧ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಮಾತನ್ನು ನಿಮ್ಮ ಪರ್ಸನ್ ಕೇಳ್ತಿರ್ಬೋದು, ನಿಮ್ಮ ಪರ್ಸನ್ ಮಾತನ್ನು ನೀವೇ ಕೇಳ್ತಿರ್ಬಹುದು. ಖಂಡಿತ ಇನ್ನಷ್ಟು ನಿಮ್ಮ ಪ್ರೀತಿ ಗಟ್ಟಿ ಆಗ್ತಿದೆ, ನಿಮ್ಮ ಸಂಬಂಧದ ಪ್ರೀತಿ ಗಟ್ಟಿ ಆಗ್ತಿದೆ. ಹಾಗೆ ಇನ್ನಷ್ಟು ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಎಸ್, ಗ್ರೂಪ್ 1, ಲೆಟ್ಸ್ ಸಿ ಏನು ಮೆಸೇಜಸ್ ಸಿಗ್ತಿದೆ. ನಿಮ್ಮ ಒಂದು ಮೈಂಡಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಈ ಒಂದು ವಾರದಲ್ಲಿ ಏನೇ ನಿಮ್ಮ ಒಂದು ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಎಸ್ ಆರ್ ನೋ ನೋಡೋಣ. ನಿಮ್ಮ ಪ್ರೀತಿ ವಿಚಾರವಾಗಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಇದೆ ಇಲ್ಲಿ. ನಿಮ್ಮ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸಲ್ಲಿ ಈ ಒಂದು ವಾರದಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ, ಹಾಗೆ ಒಪ್ಕೋತಿದ್ದೀರಾ ಕೆಲವು ಮಾತುಗಳನ್ನು. ನಿಮ್ಮ ಪರ್ಸನ್ ಹೇಳುವಂಥ ಮಾತುಗಳಿಗೆ ನೀವು ಒಪ್ಪಿಗೆ ಕೊಡ್ತಿದ್ದೀರಾ. ಹೆಚ್ಚಾಗಿ ಇಷ್ಟು ದಿವಸ ಆ ವಿಚಾರವಾಗಿ ನೀವು ತುಂಬ ಚರ್ಚೆ ಮಾಡಿರ್ಬೋದು, ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರಬಹುದು, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರಬಹುದು. ಬಟ್ ಈ ಒಂದು ವಾರದಲ್ಲಿ ನಿಮ್ಮ ಹಸ್ಬೆಂಡ್ ಹೇಳೋದನ್ನು ನೀವು ಕೇಳ್ತಿದ್ದೀರಾ, ನಿಮ್ಮ ವೈಫ್ ಹೇಳೋದನ್ನು ನೀವು ಕೇಳ್ತಿರಬಹುದು. ಖಂಡಿತ ಈ ಒಂದು ವಾರ ತುಂಬ ವಿಶೇಷವಾಗಿದೆ. ಹಾಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಚೇಂಜಸ್ ನಿಮ್ಮ ಬದುಕಲ್ಲಿ ಆಗ್ತಿದೆ. ಆ್ಯಂಡ್ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. PN ಲೆಟರ್ ತುಂಬ ಇಂಪಾರ್ಟೆಂಟ್ ಇರಬಹುದು. ಎಸ್, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಆ್ಯಂಡ್ 5-6 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ವಾರದಲ್ಲಿ. ಗ್ರೂಪ್ 1, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಗ್ರೂಪ್ 2, ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ.
ಎಸ್ ಗ್ರೂಪ್ 2 ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಶಾಂತಿ ಹಾಗೂ ನೆಮ್ಮದಿ ಹೆಚ್ಚಾಗಿ ಸಿಗ್ತಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಕೋಪ ಇದೆ, ಕೋಪನ ಕಂಟ್ರೋಲ್ ಮಾಡಿ ಮೆಡಿಟೇಷನ್ ಮಾಡಿ. ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಏನು ಮನಸ್ಸಲ್ಲಿ ತುಂಬ ಹ್ಯಾಪಿನೆಸ್ ಸಿಗ್ತದೆ ನಿಮಗೆ. ನಾನೇನೋ ಮಾಡ್ತಿದ್ದೀನಿ, ನನಗೇನು ಒಳ್ಳೇದಾಗ್ತಿದೆ ಅಂತ ನೀವು ಫೀಲ್ ಮಾಡ್ತಿದ್ದೀರಾ. ಈ ಒಂದು ವಾರ ಲೆಟ್ಸ್ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೆಡಿಟೇಷನ್, ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಮೆಡಿಟೇಷನ್ ಪ್ರಾಣಾಯಾಮನ ಮಾಡಿ ಹೆಚ್ಚಿನ ಒಂದು ನಿಮ್ಮ ಕೋಪ ಕಂಟ್ರೋಲ್ ಆಗ್ತಿದೆ. ಹಾಗೆ ನೀವು ಅಂದ್ಕೊಂಡಿರೋದನ್ನು ನೀವು ಅಚೀವ್ ಮಾಡ್ತಿದ್ದೀರಾ. ಹಾಗೆ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲೇ ಹೆಚ್ಚಿನ ಒಂದು ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ ಈ ಒಂದು ವಾರದಲ್ಲಿ. ಇಷ್ಟು ದಿವಸ ಯಾವುದಕ್ಕೆ ನಿಮಗೆ ತಡ ಆಗಿತ್ತು, ಈ ಒಂದು ವಾರದಲ್ಲಿ ಆ ಕೆಲಸಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಹಾಗೆ ಥರ್ಡ್ ಚಕ್ರ ಸ್ವಲ್ಪ ಆ್ಯಕ್ಟಿವ್ ಮಾಡಬೇಕಿದೆ, ಬ್ಲಾಕೇಜಸ್ ಇದೆ. ಹಾಗೆ ಜಂಕ್ ಫುಡ್ಸ್ನ ಸ್ವಲ್ಪ ನೀವು ಈ ಒಂದು ವಾರದಲ್ಲಿ ಅವಾಯ್ಡ್ ಮಾಡಬೇಕಿದೆ. ಔಟ್ಸೈಡ್ ಫುಡ್ಸ್ನ ಅವಾಯ್ಡ್ ಮಾಡಿ, ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಾಗಬಹುದು. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಎಸ್ ಗ್ರೂಪ್ 2, ಹಾಗೆ ಇಷ್ಟು ದಿವಸ ಯಾವುದಕ್ಕಾಗಿ ನೀವು ಕಾಯ್ತಿದ್ದೀರಾ ನಿಮ್ಮ ಕೆಲಸದಲ್ಲಿ, ಅದರಲ್ಲಿ ತುಂಬಾ ಫಾಸ್ಟಾಗಿ ಆ್ಯಕ್ಟಿವ್ ಆಗ್ತಿದ್ದೀರಾ, ಸಪೋರ್ಟ್ ಸಿಗ್ತಿದೆ. ಹಾಗೆ ನಿಮ್ಮನ್ನು ಗೌರವಿಸುವಂಥ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮನ್ನು ನೀವು ಮಾಡ್ತಿರೋ ಕೆಲಸನ ಇನ್ನಷ್ಟು ಮುಂದೆ ತಗೊಂಡು ಹೋಗ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಈ ಒಂದು ವಾರದಲ್ಲಿ ಸಿಗ್ತಿದೆ. ಆ್ಯಂಡ್ ಹೆಚ್ಚು ಅಪ್ಪುಗೆ ಸಿಗ್ತಿದೆ ನಿಮ್ಮ ಪ್ರೀತಿ ಪಾತ್ರರಿಂದ. ಹಾಗೆ ಯಾವುದು ಕೆಟ್ಟ ದೃಷ್ಟಿಗಳಿತ್ತು, ಹಾಗೆ ಏನು ನಿಮಗೆ ವಿಘ್ನಗಳಾಗ್ತಿತ್ತು, ಅದೆಲ್ಲವೂ ನಿವಾರಣೆ ಆಗ್ತಿದೆ. ಸ್ವಲ್ಪ ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ರೆ ಅಥವಾ ನೀವೆಲ್ಲಾದರೂ ಲಾಂಗ್ ಜರ್ನಿ ಹೋಗ್ತಿದ್ರೆ, ನೀವೇನಾದರೂ ಈ ಒಂದು ವಾರದಲ್ಲಿ ನೀವು ಸ್ವಂತ ವೆಹಿಕಲಲ್ಲಿ ಲಾಂಗ್ ಜರ್ನಿ ಹೋಗ್ತಿದ್ರೆ ಅದನ್ನು ಕ್ಲೆನ್ಸ್ ಮಾಡಿ, ಗಾಡಿನ ಕ್ಲೆನ್ಸ್ ಮಾಡಿ, ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆನಂತರ ಮುಂದೆ ಹೋಗಿ ಖಂಡಿತ ಯಾವುದೇ ವಿಘ್ನ ಕೆಟ್ಟ ದೃಷ್ಟಿ ಇದ್ದರೂ ಅದು ದೂರ ಆಗುತ್ತೆ ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2, ನೀವು ಸ್ವಂತ ಬಿಸ್ನೆಸ್ನ ಶುರು ಮಾಡ್ತಿದ್ರೆ ಅಥವಾ ಆನ್ಲೈನಲ್ಲಿ ಯಾವುದಾದ್ರೂ ಗೇಮಿಂಗ್ನ ಆಡ್ತಿದ್ರೆ, ಅದಕ್ಕೆ ಹಣನ ಇನ್ವೆಸ್ಟ್ ಮಾಡ್ತಿದ್ರೆ, ಟ್ರೇಡಿಂಗ್ ಆಗಿರ್ಬೋದು, ಖಂಡಿತ ಸ್ವಲ್ಪ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಬಹುದು ಈ ಒಂದು ವಾರದಲ್ಲಿ. ನನಗೆ ಇಲ್ಲಿ ಏನು ಎನರ್ಜಿ ಸಿಗ್ತದೆ ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ್ಯಂಡ್ ಯಾವುದನ್ನು ನೀವು ಕೈ ಬಿಡದೆ ಹಾಗೂ ಅದರಿಂದ ನಾನು ಸೋಲ್ತಾ ಇದ್ದೀನೇನೋ ಅಥವಾ ಅದರಿಂದ ನಾನು ಮಾಡೋಕ್ಕಾಗೋದಿಲ್ವಾ ಅನ್ನೋ ಒಂದು ಮನಸ್ಸಲ್ಲಿ ಚಂಚಲತೆ ಬೇಡ, ಅಥವಾ ನಾನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೋಬೇಡಿ. ಖಂಡಿತ ಮುಂದೆ ನುಗ್ಗಿ. ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಚೇಂಜಸ್ ಇದೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ನಿಮ್ಮ ಗುರು ಹಿರಿಯರ ಆಶೀರ್ವಾದ, ಹೆಚ್ಚಾಗಿ ನಿಮ್ಮ ಪೂರ್ವಜರರ ಆಶೀರ್ವಾದ, ನಿಮ್ಮ ಗ್ರ್ಯಾಂಡ್ ಮದರ್, ನಿಮ್ಮ ಪೂರ್ವಜರರು ಅವರ ಆಶೀರ್ವಾದ, ನಿಮ್ಮ ತಂದೆಯ ತಾಯಿ ಆಗಿರಬಹುದು, ನಿಮ್ಮ ತಾಯಿಯ ತಾಯಿ ಆಗಿರಬಹುದು, ನಿಮ್ಮ ಅಜ್ಜ ಅಜ್ಜಿ ಅವರ ಆಶೀರ್ವಾದ, ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಇದೆ. ಹಾಗೆ ಯಾರಲ್ಲಿ ವಧುವರನ ಹುಡುಕ್ತಿದ್ದೀರಾ, ಸೆಟ್ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ. ಎಸ್ಪೆಷಲಾಗಿ ಇಲ್ಲಿ ಎನರ್ಜಿ ಸಿಗ್ತಿರೋದು ನಿಮ್ಮ ಗ್ರ್ಯಾಂಡ್ ಮದರ್, ಅವರಿಂದ ನಿಮಗೆ ವಧುವರ ಸೆಟ್ ಆಗ್ತದೆ ಈ ಒಂದು ವಾರದಲ್ಲಿ. ಹಾಗೆ ಸಂಬಂಧ, ನಿಮ್ಮ ಲೈಫಿಗೆ ಹೊಸ ಸಂಬಂಧ, ಹೊಸ ಪ್ರೀತಿ ಬರ್ತಿದೆ. ಹೆಚ್ಚಿನ ಗೌರವ, ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ. ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ನಂಬಿರೋ ದೈವ ಆಶೀರ್ವಾದ ಜೊತೆಗೆ ನಿಮ್ಮ ಪೂರ್ವಜರರ ಆಶೀರ್ವಾದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಗ್ರೂಪ್ 2ಗೆ ಸಿಗ್ತಿದೆ. ಎಸ್, ನಿಮ್ಮ ಫೋನ್ ಕೂಡ ಎಕ್ಸ್ಚೇಂಜಸ್ ಮಾಡ್ತಿರ್ಬಹುದು. ನೀವು ಉಪಯೋಗಿಸ್ತಾ ಇರುವಂಥ ಲ್ಯಾಪ್ಟಾಪ್, ಟ್ಯಾಬ್, ಈ ರೀತಿಯಾದ ವಸ್ತುಗಳನ್ನು ನೀವು ಎಕ್ಸ್ಚೇಂಜಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಎಸ್, ಕೆಲವು ವಿಚಾರಗಳಲ್ಲಿ ಮೌನವಾಗ್ತಿದ್ದೀರಾ, ಕೆಲವು ವಿಚಾರಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಇದೆ, ಕೆಲವು ವಿಚಾರಗಳಲ್ಲಿ ಧ್ವನಿ ಎತ್ತುತ್ತಿದ್ದೀರಾ, ಕೆಲವು ವಿಚಾರಗಳಲ್ಲಿ ಮೌನವಾಗ್ತಿದ್ದೀರಾ ಈ ಒಂದು ವಾರ. ಎಸ್, ಯಾವುದು ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಇತ್ತು ಓದ್ಬೇಕು ಅಥವಾ ಬ್ಯಾಕ್ ಮಂತ್ಸಲ್ಲಿ, ಈ ಒಂದು ವಾರ, ಈ ಒಂದು ಮಂತ್ ನಿಮಗೆ ತುಂಬ ಯಾವುದು ಸಪೋರ್ಟ್ ಸಿಗ್ತಿಲ್ಲ, ಸಪೋರ್ಟ್ ಸಿಗ್ತಿದೆ. ಹೆಲ್ಪಿಂಗ್ ಪೀಪಲ್ ನಿಮಗೆ ಸಿಗ್ತಿದ್ದಾರೆ. ಮೇಲ್ ಪರ್ಸನ್ಸಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಆ್ಯಂಡ್
ಯಾರಲ್ಲಿ ಅಲೋನ್ ಇದ್ದೀರಾ, ಸಿಂಗಲ್ಸ್ ಇದ್ದೀರಾ, ಈ ಒಂದು ವಾರದಲ್ಲಿ ನಿಮಗೆ ವಧುವರ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ, ಅಥವಾ ಒಂದು ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ಮಾತಾಡ್ತಿದ್ದೀರಾ. ಹಾಗೆ ಗ್ರೂಪ್ 2 ಹೆಚ್ಚಾಗಿ ನಿಮ್ಮ ಒಂದು ಎಜುಕೇಷನ್ ವಿಚಾರವಾಗಿ ಏನಾದರೂ ನೀವು ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ರೆ, ಯಾರಾದ್ರು ಡ್ರಾಪ್ ಮಾಡಿ ತುಂಬ ವರ್ಷಗಳಿಂದ ಎಜುಕೇಷನ್ ಡ್ರಾಪ್ ಮಾಡಿ ಮತ್ತೆ ಇವಾಗ ಓದಬೇಕು ಅಂತ ನಿಮಗೆ ಆಸಕ್ತಿ ಮೂಡಿರಬಹುದು. ಖಂಡಿತ ನಿಮ್ಮ ಎಜುಕೇಷನಲ್ಲಿ ಈ ಒಂದು ವಾರದಲ್ಲಿ ಒಳ್ಳೆಯ ನಿರ್ಧಾರಗಳನ್ನ ತಗೋತಿದ್ದೀರಾ. ವಿಷ್ಣು ಸಹಸ್ರನಾಮನ ಹಾಗೂ ಲಲಿತ ಸಹಸ್ರನಾಮನ ಕೇಳಿ. ಎಸ್, ವಿಷ್ಣುವಿನ ಆಶೀರ್ವಾದದಿಂದ, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ತುಂಬಾ ಶಾಂತಿ, ನೆಮ್ಮದಿ ಹೆಚ್ಚಾಗಿ ಸಿಗ್ತಿದೆ. ಎಸ್, ಗ್ರೂಪ್ 2 ಹಾಗೆ ಸಾಂಬ್ರಾಣಿ ಅಗರಬತ್ತಿಯ ಒಂದು ಧೂಪವನ್ನು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕೊಡಿ. ಬಿಕಾಸ್ ಯಾವುದೇ ಒಂದು ದೃಷ್ಟಿ ನಿಮಗೆ ತಾಗಿದ್ರು, ಅಥವಾ ಯಾವುದೇ ಒಂದು ನೆಗೆಟಿವಿಟೀಸ್ ಇದ್ದರು, ಅಥವಾ ಯಾವುದೇ ವ್ಯಕ್ತಿಗಳು ನಿಮ್ಮ ಸಂಬಂಧಿಕರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಿಮ್ಮ ಮನೆಗೆ ಬಂದು ಹೋದ್ಮೇಲೆ ಕ್ಲೆನ್ಸಿಂಗ್ ಮಾಡಿ, ಸ್ವಲ್ಪ ದೃಷ್ಟಿ ತಾಗಬಹುದು. ಸೊ ಆ ಒಂದು ದೃಷ್ಟಿನ ನೀವು ಅಗರಬತ್ತಿ ಅಥವಾ ಧೂಪಗಳಿಂದ ನೀವು ಕ್ಲೆನ್ಸಿಂಗ್ನ ಮಾಡಿ. ಈ ಒಂದು ವಾರ ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ಸ್ವಲ್ಪ ಬೇರೆ ದೃಷ್ಟಿ, ಕೆಟ್ಟ ದೃಷ್ಟಿ ಇದೆ, ಆ ದೃಷ್ಟಿನ ನೀವು ಕ್ಲೆನ್ಸಿಂಗ್ ಮಾಡಿ ಈ ಒಂದು ವಾರದಲ್ಲಿ. ಎಸ್, ಯಾವುದಾದ್ರೂ ಕಳ್ಕೊಂಡಿರೋ ವಸ್ತುಗಳನ್ನು ನೀವು ಏನಾದರೂ ಹುಡುಕ್ತಿದ್ರೆ, ಅದು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಕಳೆದು ಹೋಗಿದ್ರೆ ಅದು ನಿಮ್ಮ ಕೈಗೆ ಸಿಗ್ತಿದೆ. ತುಂಬ ಇಂಪಾರ್ಟೆಂಟ್ ವಸ್ತುಗಳು, ಫೈಲ್ ಇರಬಹುದು, ಪೇಪರ್ಸ್ ಇರಬಹುದು, ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನೀವು ಹುಡುಕ್ತಿದ್ರೆ ಈ ಒಂದು ವಾರದಲ್ಲಿ ಅದು ನಿಮ್ಮ ಕೈಗೆ ಸಿಗ್ತಿದೆ. ಗ್ರೂಪ್ 2, ಎಸ್, ಸಂಗೀತ ಅಭ್ಯಾಸನ ನಿಮ್ಮ ಮಕ್ಕಳಿಗೆ ಮಾಡಿಸ್ತಿರಬಹುದು ಈ ಒಂದು ವಾರದಲ್ಲಿ. ಹಾಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ತಿದ್ದೀರಾ ಈ ಒಂದು ವಾರದಲ್ಲಿ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಹ್ಯಾಪಿನೆಸ್ ಇದೆ. ಹಾಗೆ ಈ ಒಂದು ದಿನ ನಾಗರ ಪಂಚಮಿ ಹಬ್ಬ ಕೂಡ ಇದೆ ಇವತ್ತಿನ ದಿನ. ಸೊ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆನ ಮಾಡಿ, ಉದ್ದಕ್ಕೆ ಹಾಲಾಕಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಹಾಗೆ ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗ್ತಿದೆ. ಆ್ಯಂಡ್ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ಕೂಡ ಯಾವುದು ದೃಷ್ಟಿಗಳು ಬಿದ್ದಿದೆ ಅದು ಕೂಡ ನಿವಾರಣೆ ಆಗ್ತಿದೆ. ಏನಾದರೂ ನೀವು ಪ್ರಾರ್ಥನೆ ಅರ್ಕೆ ಮಾಡ್ಕೊಂಡಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಅಥವಾ ನಿಮ್ಮ ಮನೆ ದೇವರಿಗೆ ಖಂಡಿತ ಅರ್ಕೆ ಪ್ರಾರ್ಥನೆನ ನೀವು ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಗ್ರೂಪ್ 2, ಎಸ್, ತುಂಬ ಒಂದು ರೀತಿ ಈ ಒಂದು ವಾರದಲ್ಲಿ ಕೆಲವು ಪಾಸಿಟಿವ್ ಮೆಸೇಜಸ್ ನಿಮಗೆ ಇರ್ತಾರೆ. ಒಂದು ರೀತಿ ನಿಮಗೆ ಮೈ ಜುಮ್ ಅನ್ಸೋ ರೀತಿಯ ಒಂದು ಮೆಸೇಜಸ್ ನಿಮಗೆ ಸಿಗ್ತಿರಬಹುದು, ಯಾವುದಾದ್ರೂ ವ್ಯಕ್ತಿ ಮುಖಾಂತರ ಅಥವಾ ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ. ಅದು ನಿಮಗೆ ಆಶ್ಚರ್ಯ ಅನ್ನಿಸ್ತಿರಬಹುದು, ಈ ಒಂದೆಲ್ಲ ಮೆಸೇಜಸ್ ನನಗೆ ಯಾಕೆ ಸಿಗ್ತದೆ ಅಂತ. ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ತಂದುಕೊಡ್ತಿದೆ. ಹಾಗೆ ಯಾವುದರಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಬ್ಲಾಕೇಜಸ್ ಆಗಿದ್ರೆ, ಯಾರಿಗಾದ್ರೂ ಅಮೌಂಟನ್ನು ಕೊಟ್ಟು ಅದರಿಂದ ನಿಮಗೆ ಬ್ಲಾಕ್ ಆಗಿದ್ರೆ, ಆ ವ್ಯಕ್ತಿಗಳು ವಾಪಸ್ ನಿಮಗೆ ರಿಟರ್ನ್ ಬ್ಯಾಕ್ ಮಾಡಿಲ್ಲ ಅಂತ ಸತಾಯಿಸ್ತಿದ್ರೆ, ಅಥವಾ ಆ ವ್ಯಕ್ತಿಗಳು ನಿಮ್ಗೆ ಅಮೌಂಟ್ ಕೊಟ್ಟಿಲ್ಲ ಅಂತ ನಿಮ್ಗೆ ಬೇಸರ ಆಗಿದ್ರೆ, ಈ ಒಂದು ವಾರದಲ್ಲಿ ಅದಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊತಿದ್ದೀರಾ. ಪ್ರಾರ್ಥನೆಯನ್ನು ಮಾಡಿ ಹಾಗೆ ಆ ಅಮೌಂಟ್ ವಾಪಸ್ ನಿಮಗೆ ಸಿಗ್ತಿದೆ. ಗ್ರೂಪ್ 2, ಎಸ್, ತುಂಬ ವಿಶೇಷವಾದ ವ್ಯಕ್ತಿಯಿಂದ ವಿಶೇಷವಾದ ಉಡುಗೊರೆ ಕೂಡ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಈ ಒಂದು ವಾರದಲ್ಲಿ ಯಾರು ನಿಮಗೆ ಸಿಂಗಲ್ಸ್ ಅಥವಾ ಒನ್ ಸೈಡ್ ಲವ್, ನೀವು ಯಾರನ್ನು ತುಂಬ ಇಷ್ಟಪಡ್ತಿದ್ದೀರಾ, ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ಪ್ರೀತಿನ ಆ ವ್ಯಕ್ತಿ ಒಪ್ತಿದ್ದಾರೆ. ಹಾಗೆ ಆ ವ್ಯಕ್ತಿ ಮನಸ್ಸಲ್ಲೂ ನಿಮ್ಮ ಮೇಲೆ ತುಂಬಾ ಗೌರವ, ಪ್ರೀತಿ ಹೆಚ್ಚಾಗಿ ಇದೆ. ಗ್ರೂಪ್ 2, ಹಾಗೆ ಯಾರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಆ ವ್ಯಕ್ತಿ ನಿಮ್ಮ ಜೊತೆ ಈ ಹಿಂದೆ ಮಾತಾಡಿರಬಹುದು, ಅಥವಾ ಮಾತನ್ನು ಬಿಟ್ಟು ದೂರ ಇರಬಹುದು, ಏನಾದರೂ ಸಣ್ಣ ಪುಟ್ಟ ಜಗಳಗಳಾಗಿರಬಹುದು, ಅಥವಾ ನೀವೇ ಡಿಸ್ಕನೆಕ್ಟ್ ಆಗಿರಬಹುದು. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಗ್ರೂಪ್ ನಂಬರ್ 2, ಯಾರು ಗ್ರೂಪ್ 1 ಚಾಯ್ಸ್ ಮಾಡಿದ್ದೀರಾ, ಗ್ರೂಪ್ 2 ಕೂಡ ನೀವು ಚಾಯ್ಸ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಪ್ರೀತಿನ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಥವಾ ನಿಮ್ಮ ಪ್ರೀತಿನ ಮುಚ್ಚಿಡೋಕ್ಕೂ ಆಗ್ತಿಲ್ಲ. ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇದೆ. ಎಸ್, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಅದು ಓಪನ್ ಅಪ್ ಆಗಿ ಮಾತಾಡಿ. ಇನ್ನಷ್ಟು ಕ್ಲಾರಿಫೈ ಆಗ್ತಿದೆ ನಿಮ್ಮ ಪ್ರಶ್ನೆಗಳಿಗೆ. ಎಸ್, ಹೆಚ್ಚು ಈ ಒಂದು ವಾರದಲ್ಲಿ ಆಸ್ಟ್ರಾಲಜಿಸ್ಟ್ನ ಭೇಟಿ ಮಾಡ್ತಿರಬಹುದು. ಇನ್ನಷ್ಟು ಪೂಜೆಗಳನ್ನು ನೀವು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು
ಹೋಮಗಳನ್ನು ಮಾಡ್ಬೋದು, ಶುಭ ಕಾರ್ಯ ಸುದ್ದಿಗಳನ್ನು ನೀವು ಹೆಚ್ಚಾಗಿ ಕೇಳ್ತಿದ್ದೀರಾ. ಎಸ್, ತುಂಬ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು, ಕೆಲವು ವ್ಯಕ್ತಿಗಳು ನಿಮ್ಮ ಒಂದು ನಗು ಹಾಗೂ ನಿಮ್ಮ ಒಂದು ಸೈಲೆನ್ಸ್ನ ಕೆಲವು ವ್ಯಕ್ತಿಗಳು ಟೆಸ್ಟ್ ಮಾಡ್ತಿರ್ಬೋದು. ನಿಮಗೆ ಬೇಕಾಗಿ ಬೇರೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದು ಕೋಪ ಬರಿಸ್ಬೋದು, ಅಥವಾ ಆ ವ್ಯಕ್ತಿಗಳು ನಿಮಗೆ ಟಾಂಟ್ ಮಾಡಬಹುದು, ಅಥವಾ ಕೆಲವು ವಿಚಾರಗಳಲ್ಲಿ ಇಂಡೈರೆಕ್ಟಾಗಿ ಹರ್ಟ್ ಮಾಡಬಹುದು. ಬಟ್ ಅದು ಯಾವುದಕ್ಕೂ ನೀವು ತಲೆ ಕೊಡದೆ, ಕಿವಿ ಕೊಡದೆ ನಿಮ್ಮ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಖಂಡಿತ ಏನು ಬೊಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ ಅಂತ, ಆ ರೀತಿ ಆ ವ್ಯಕ್ತಿಗಳು ನಿಮ್ಮ ಮೇಲೆ ತುಂಬ ಭಯನೂ ಇದೆ, ಹಾಗೆ ನಿಮ್ಮ ಮೇಲೆ ಜಲಸಿ ಕೂಡ ಇದೆ. ಆ ವ್ಯಕ್ತಿನ ಲೆಟ್ ಗೋ ಮಾಡಿ. ಆ್ಯಂಡ್ ಅದ್ರ ಕಡೆ ನೀವು ಹೆಚ್ಚಿನ ಟೆನ್ಷನ್ ತೊಗೋಬೇಡಿ, ಹೆಚ್ಚಿನ ಅದ್ರ ಕಡೆ ಯೋಚನೆ ಮಾಡಬೇಡಿ. ಯಾವಾಗ ನೀವು ಯೋಚನೆ ಮಾಡ್ತೀರಾ, ಯಾವಾಗ ನೀವು ಪ್ರೆಷರ್ ಜಾಸ್ತಿ ತೊಗೋತೀರಾ, ಯಾವಾಗ ಅದಕ್ಕೆ ನೀವು ಉತ್ತರ ಕೊಡ್ತಾ ಬರ್ತೀರಾ, ಆ ವ್ಯಕ್ತಿಗಳು ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಇರಬಹುದು, ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವಿಚಾರದಲ್ಲಿ ಆಗಿರಬಹುದು. ಗ್ರೂಪ್ ನಂಬರ್ 2. ಎಸ್, ಈಗ ಆಲ್ರೆಡಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲಿ ಈ ಹಿಂದೆನೇ ನೀವು ನೋವು ತಿಂದಿದ್ದೀರಾ, ಮತ್ತು ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಅದಕ್ಕಾಗಿ ನೀವು ಡಾಕ್ಟರ್ಸ್ನ ಭೇಟಿ ಮಾಡಿದ್ದೀರಾ, ಟ್ರೀಟ್ಮೆಂಟ್ ತೊಗೋತಿದ್ದೀರಾ, ವ್ರತ ಪೂಜೆ ಅರಿಕೆ ಎಲ್ಲ ಮಾಡ್ತಿದ್ದೀರಾ, ಮಗುಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಆ ಒಂದು ಕಾತರ ಹಾಗೂ ಆ ಒಂದು ಪೇಯ್ನು, ನಿಮಗೆ ಯಾರೆಲ್ಲ ನೋವು ಮಾಡ್ತಿದ್ದಾರೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು, ಅವ್ರಿಗೆ ಉತ್ತರ ಕೊಡುವಂಥ ಸಮಯ ಬರ್ತಿದೆ. ಆ ಒಂದು ಸಮಯಕ್ಕಾಗಿ ನೀವು ಕಾಯಬೇಕಾಗಿದೆ. ಗ್ರೂಪ್ ನಂಬರ್ 2. ಎಸ್, ಒಂದು ರೀತಿ ನಿಮ್ಮ ಮನಸ್ಸು ಕೂಡ ಮಗುವಾಗೇ ಇದೆ. ಖಂಡಿತ ನಿಮ್ಮ ಮನಸ್ಸನ್ನು ನೀವು ನಂಬಿರೋ ದೈವ ನೋಯಿಸೋದಿಲ್ಲ, ಅದಕ್ಕೆ ನೀವು ಭಯಪಡಬೇಡಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಮತ್ತೆ ಗುಡ್ ನ್ಯೂಸ್ ಸಿಗ್ತಿದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ಈ ಒಂದು ವಿಚಾರ ನಿಮ್ಮ ಕುಟುಂಬದ ಸದಸ್ಯರಿಗೂ ತುಂಬ ಖುಷಿ ಆಗ್ತಿದೆ. ಯಾರೆಲ್ಲ ನಿಮಗೆ ಟಾಂಟ್ ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ಒಳ್ಳೆ ಉತ್ತರವನ್ನು ಈ ಒಂದು ವಾರದಲ್ಲಿ ಕೊಡ್ತಿರಬಹುದು, ಅಥವಾ ನೆಕ್ಸ್ಟ್ ವೀಕ್ ಇನ್ನಷ್ಟು ನಿಮಗೆ ಈ ಒಂದು ವಿಚಾರದಲ್ಲಿ ಕನ್ಫರ್ಮ್ ಆಗ್ತಿದೆ. ಎಸ್, ಗ್ರೂಪ್ ನಂಬರ್ 2. ಯಾವುದೇ ನೆಗೆಟಿವಿಟಿ ನಿಮಗೋಸ್ಕರ ಯಾವುದೇ ಪ್ರಾರ್ಥನೆನ ಮಾಡಿದ್ರು, ಅಥವಾ ಅದರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ನಿಮ್ಮ ಡ್ರೀಮ್ಸಲ್ಲಿ, ಅಥವಾ ನಿಮ್ಮ ಕೆಲಸದಲ್ಲಿ ಯಾಕೋ ಒಂದು ರೀತಿ ಎಲ್ಲವೂ ಸ್ಟ್ರಕ್ ಆಗ್ತಿದೆ, ಯಾವುದೇ ಮಾಡೋಕ್ಕೆ ಹೋದ್ರೂ ತುಂಬ ಒತ್ತಡ ಆಗ್ತಿದೆ, ಅಥವಾ ಕೆಲಸಗಳನ್ನ ಈಗ ಮಾಡಬೇಕಾಗಿರೋ ಕೆಲಸನ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಿದ್ದೀರಾ, ಆ ರೀತಿ ನಿಮಗೆ ಈ ಬ್ಯಾಕ್ ಓವರ್ ವೀಕ್ಸಲ್ಲಿ ಆಗಿತ್ತು. ಬಟ್ ಈ ಒಂದು ವೀಕಲ್ಲಿ ಆ ಕೆಲಸದಲ್ಲಿ ತುಂಬ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಗ್ರೂಪ್ ನಂಬರ್ 2. ಎಸ್, ನೀವು ದೇವಿಯ ಒಂದು ಟ್ಯಾಟೂಸ್ ಕೂಡ ಹಾಕ್ಸಿರ್ಬೋದು ನಿಮ್ಮ ಕೈಯಲ್ಲಿ. ತಾಯಿ ಚಾಮುಂಡೇಶ್ವರಿ, ಯಾವುದಾದ್ರು ನೀವು ಇಷ್ಟಪಟ್ಟಿರೋ ದೈವದ ಒಂದು ಟ್ಯಾಟೂ ಹಾಕ್ಸಿರ್ಬೋದು. ಖಂಡಿತ ಆ ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಇದೆ. ಕೆಲವು ಸ್ಥಳಗಳಿಗೆ ನೀವು ಹೋಗಬೇಕಿದ್ರೆ ಸ್ವಲ್ಪ ಅಲ್ಲಿಂದ ಬಂದಮೇಲೆ ಅದನ್ನು ಶುದ್ಧಿ ಮಾಡಿಕೊಳ್ಳಿ. ಎಸ್, ಗ್ರೂಪ್ ನಂಬರ್ 2 ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಪ್ರೀತಿನ ಬಯಸಿ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿಗಳ ಮನಸ್ಸಲ್ಲಿ ತುಂಬಾ ಭಾರ, ತುಂಬಾ ನೋವು, ತುಂಬಾ ಹಿಂಸೆ ಆಗಿದೆ ಆ ವ್ಯಕ್ತಿ ಲೈಫಲ್ಲಿ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹಕ್ಕಾಗಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಹೊಸ ಎಂಟ್ರಿ ಕೊಡ್ತಿರಬಹುದು, ಅಥವಾ ಆ ವ್ಯಕ್ತಿ ನಿಮಗೆ ಪರಿಚಯ ಇರಬಹುದು, ಬಟ್ ತುಂಬಾ ಕ್ಲೋಸ್ ಇರಲಿಲ್ಲ. ಈ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಹೆಚ್ಚಾಗಿ ಕ್ಲೋಸ್ ಆಗ್ತಿದ್ದಾರೆ. ಗ್ರೂಪ್ ನಂಬರ್ 2. ಹಾಗೆ ಇನ್ನಷ್ಟು ವಿಚಾರಗಳಲ್ಲಿ ಆ ವ್ಯಕ್ತಿ ಜೊತೆ ನೀವು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ. ಆ್ಯಂಡ್ ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ, ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ ಅದನ್ನು ಆ ವ್ಯಕ್ತಿ ಜೊತೆ ಶೇರ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ ಆಗಿರಬಹುದು, ಅಥವಾ ನಿಮ್ಮ ವೈಯಕ್ತಿಕ ವಿಚಾರವಾಗಿ ಏನಾದರೂ ನಿರ್ಧಾರಗಳನ್ನ ಆ ವ್ಯಕ್ತಿ ಹತ್ರ ನೀವು ಕೇಳ್ಬೋದು ಈ ಒಂದು ವಾರದಲ್ಲಿ. ಖಂಡಿತ ಆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ನ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ಬೇಕಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಬಿಕಾಸ್ ಎಲ್ಲನೂ ಬೇಗ ನಂಬೇಡಿ. ಗ್ರೂಪ್ ನಂಬರ್ 2. ಈ ಒಂದು ವಾರದಲ್ಲಿ ತುಂಬ ನಂಬ್ತಿದ್ದೀರಾ. ಈ ಹಿಂದೆ ಕೂಡ ನೀವು ನಂಬಿ ಮೋಸ ಆಗಿದೆ, ನೋವಾಗಿದೆ. ಬಟ್ ಈ ಒಂದು ವಾರದಲ್ಲೂ ಕೂಡ ನೀವು ತುಂಬ ಬೇಗ ಕೆಲವು ವ್ಯಕ್ತಿಗಳನ್ನ ನೀವು ನಂಬ್ತಿದ್ದೀರಾ.
ಆ ನಂಬಿಕೆಗೆ ಆ ವ್ಯಕ್ತಿಗಳು ಅರ್ಹರ ಅನ್ನೋದನ್ನು ನೀವು ಯೋಚನೆ ಮಾಡಿ ನೋಡಿ. ಎಸ್, ನಿಮ್ಮ ನಿರ್ಧಾರ ಇದು. ಬಟ್ ಆ ವ್ಯಕ್ತಿಗಳಿಂದ ಮುಂದಿನ ದಿನಗಳಲ್ಲಿ ನಿಮ್ಗೇನಾದರೂ ಬೇಸರ ಆಗ್ಬೋದು, ಅವರಿಂದ ನಿಮ್ಗೆ ಬೇಸರ ಆಗ್ಬೋದು, ನಿಮ್ಮಿಂದ ಅವ್ರಿಗೆ ಬೇಸರ ಆಗಬಹುದು. ತುಂಬ ಅಟ್ಯಾಚ್ ಆಗಬೇಡಿ. ಎಸ್, ಗ್ರೂಪ್ ನಂಬರ್ 2, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಫ್ರೆಂಡ್ ಆಗಿ ಬರ್ತಿದ್ದಾರೆ, ನಿಮ್ಮ ಒಂದು ಬ್ರದರ್ ಸಿಸ್ಟರ್ ಆಗಿ ಬರ್ತಿದ್ದಾರೆ, ಎನಿಥಿಂಗ್. ಹೆಚ್ಚಾಗಿ ನೀವು ನಂಬಿರುವಂಥ ದೈವ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದೆ. ಯಾರಿಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಿದ್ದೀರಾ ಯೂನಿವರ್ಸ್ಗೆ, ನೀವು ನಂಬಿರೋ ದೈವಕ್ಕೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಜೊತೆ ಹೆಚ್ಚಾಗಿ ಜನ ಮಿಂಗಲ್ ಆಗ್ತಿದ್ದಾರೆ, ಹೆಚ್ಚಿನ ಗೌರವ, ಹೆಚ್ಚಿನ ಆದಾಯ ಹೆಚ್ಚಾಗಿ ಸಿಗ್ತಿದೆ ಈ ಒಂದು ವಾರದಲ್ಲಿ. ಗ್ರೂಪ್ ನಂಬರ್ 2, ಎಸ್, ನಿಮ್ಮ ಮನೆ ದೇವರ ದರ್ಶನ ಕೂಡ ನೀವು ಈ ಒಂದು ವಾರದಲ್ಲಿ ಮಾಡ್ತಿರಬಹುದು. ಗ್ರೂಪ್ ನಂಬರ್ 2, ಯಾವುದು ತಡ ಆಗ್ತಿದೆ ನಿಮ್ಮ ಕೆಲಸದಲ್ಲಿ, ಖಂಡಿತ ಅದರಲ್ಲಿ ಇನ್ನಷ್ಟು ನೀವು ಗಮನ ಹರಿಸ್ಬೇಕಾಗಿರೋ ವಿಚಾರಗಳಿರಬಹುದು. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು, ಬೇಸರಗಳಾಗಿದೆ, ಅಥವಾ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಕೋಪ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಕೋಪ ಮಾಡ್ಕೊಂಡಿರ್ಬೋದು. ಖಂಡಿತ ಅದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಿದೆ. ಆ ವಿಚಾರವಾಗಿ ನೀವು ಚರ್ಚೆ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಹಾಗೆ ನಿಮ್ಮ ಪರ್ಸನ್ಗೆ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನೀವು ಅವ್ರ ಲೈಫಲ್ಲಿ ಇರೋದು ತುಂಬ ಮುಖ್ಯವಾಗಿದೆ ಅಂತ ಆ ವ್ಯಕ್ತಿ ನಿಮ್ಮನ್ನು ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ರೆಸ್ಪೆಕ್ಟನ್ನು ನಿಮಗೆ ಕೊಡ್ತಿದ್ದಾರೆ. ಗ್ರೂಪ್ ನಂಬರ್ 2, ಆರೋಗ್ಯದಲ್ಲಿ ಬದಲಾವಣೆ ಇದೆ. ನಿಮ್ಮ ಕುಟುಂಬದ ವಿಚಾರದಲ್ಲಿ ಯಾರ ಆರೋಗ್ಯದ ವಿಚಾರವಾಗಿ ನೀವು ಯೋಚನೆ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಖಂಡಿತ ಚೇಂಜಸ್ ಇದೆ. ಅವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ತುಂಬಾ ಆಯ್ಕೆಗಳು ಬರ್ತಿದೆ. ಯಾವುದಾದ್ರು ಜಾಬ್ಗೋಸ್ಕರ ಟ್ರೈ ಮಾಡಿದರೆ, ಇಂಟರ್ವ್ಯೂ ಅಟೆಂಡ್ ಮಾಡಿದರೆ, ಅದಕ್ಕೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಖಂಡಿತ ನಿಮಗೆ ಆಫರ್ಸ್ ಲೆಟರ್ ಸಿಗ್ತಿದೆ. ಯಾವುದನ್ನು ನೀವು ಚಾಯ್ಸ್ ಮಾಡ್ತಿದ್ದೀರಾ ಅದು ನಿಮಗೆ ಬಿಟ್ಟಿರೋ ನಿರ್ಧಾರ. ಹಾಗೆ ಈ ಒಂದು ವಾರದಲ್ಲಿ ತುಂಬಾ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಆ್ಯಂಡ್ ತುಂಬಾ ನಿಮ್ಮ ಕೆಲಸದಲ್ಲಿ ಪ್ರೆಷರೂ ಇದೆ, ಅದರಲ್ಲಿ ಸಂತೋಷವೂ ಇದೆ, ಎಲ್ಲವೂ ಮಿಕ್ಸ್ಡ್ ಎನರ್ಜೀಸ್ ಇದೆ. ಗ್ರೂಪ್ ನಂಬರ್ 2, ಯಾರು ನಿಮ್ಮ ಜೊತೆ ಜಗಳ ಆಡಬೇಕು ಅಂದ್ಕೊಂಡಿದ್ದಾರೆ, ಅಥವಾ ಯಾರು ನಿಮ್ಮ ಜೊತೆ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ, ಅಥವಾ ಯಾರಾದರೂ ನಿಮಗೆ ತಮಾಷೆ ಮಾಡ್ತಿದ್ದಾರೆ, ಅದು ಒಂದು ರೀತಿ ನಿಮಗೆ ಸೀರಿಯಸ್ ಅನಿಸ್ಬೋದು, ಅಥವಾ ಅದು ಅವ್ರಿಗೆ ಸೀರಿಯಸ್ ಅನ್ನಿಸ್ಬಹುದು. ಬಟ್ ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಒಂದು ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ, ಅಥವಾ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಕೆಲವು ವ್ಯಕ್ತಿಗಳು ನಿಮ್ಮನ್ನು ನೋಡ್ತಿರ್ಬೋದು. ಬಟ್ ಈ ಒಂದು ವಾರದಲ್ಲಿ ಯಾರೇ ನಿಮಗೆ ಈ ರೀತಿಯಾದ ಪರೀಕ್ಷೆಗಳನ್ನ ಮಾಡಲಿ, ನೀವು ಮೌನವಾಗ್ತಿದ್ದೀರಾ, ನೀವು ಅದ್ರ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಈ ಒಂದು ವಾರದಲ್ಲಿ ಗ್ರೂಪ್ ನಂಬರ್ 2, ನಿಮ್ಮ ಹಳೆಯ ಸ್ನೇಹಿತರ ಭೇಟಿ ಕೂಡ ಆಗ್ತಿದೆ. ಅವರ ಜೊತೆ ನಿಮಗೇನಾದರೂ ಡಿಸ್ಕನೆಕ್ಟ್ ಆಗಿದ್ರೆ ಮತ್ತು ಆ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಜೊತೆ ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಎಸ್, ಗ್ರೂಪ್ ನಂಬರ್ 2, ಯಾವುದು ಅಮೌಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಯಾವುದು ಕೆಲಸಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಅದು ಫಾಸ್ಟಾಗಿ ಮೂವ್ ಆಗ್ತಿದೆ. ಮೇಲ್ ಪರ್ಸನ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಗ್ರೂಪ್ ನಂಬರ್ 2, ಹ್ಯಾಪಿ ನ್ಯೂಸ್ ಕೇಳ್ತಿದ್ದೀರಾ, ಜೊತೆಗೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ಹೆಚ್ಚು ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಾಗಿರ್ಬೋದು, ಹೆಚ್ಚು ರೋಸ್ ಸ್ಮೆಲ್, ಹೆಚ್ಚು ಈ ಒಂದು ಫ್ರೆಗ್ರೆನ್ಸ್ ಸ್ಮೆಲ್ನ ನೀವು ಸ್ಮೆಲ್ ಮಾಡ್ತಿದ್ದೀರಾ. ದೈವದ ಶಕ್ತಿ, ದೈವದ ಅನುಗ್ರಹ ನಿಮ್ಮ ಮನೆಯಲ್ಲಿ ತುಂಬ ಪ್ರೊಟೆಕ್ಟ್ ಆಗಿ ನಿಮಗಿದೆ. ಗ್ರೂಪ್ ನಂಬರ್ 2, ಎಸ್, ಲೆಟ್ಸ್ ಸಿ, ನಿಮ್ಮ ಪ್ರಶ್ನೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಈ ಒಂದು ವಾರದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ಎಸ್ ನೋ ಆನ್ಸರ್ನ ನೋಡೋಣ. ಎನಿ ಕ್ವಶನ್? ಎಸ್,
ಎಸ್ ಪಾಸಿಬಲ್. ನಿಮ್ಮ ಕೆಲಸದಲ್ಲಿ ನೀವು ಇನ್ನಷ್ಟು ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಿದೆ. ಹಾಗೆ ಕುಂಭರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿಯ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಆ್ಯಂಡ್ JKLH ಲೆಟರ್ ಎನರ್ಜೀಸ್ ಕೂಡ ಇದೆ. ಆ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್, ಮೆಸೇಜ್, ಫೋನ್ ಕಾಲ್ ಏನಾದರೂ ನಿಮಗೆ ಬರ್ಬೋದು ಈ ಒಂದು ವಾರದಲ್ಲಿ. ಆ್ಯಂಡ್ ನಂಬರ್ 1 ಆ್ಯಂಡ್ ನಂಬರ್ 3 ನಂಬರ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಎಸ್, ಹೆಚ್ಚು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹೆಚ್ಚು ಏನಾದರೂ ನೀವು ವ್ರತ, ಪೂಜೆ, ಅರ್ಕೆಯನ್ನು ಮಾಡ್ಕೋತಿರಬಹುದು ನಿಮ್ಮ ಇಷ್ಟಾರ್ಥಕ್ಕಾಗಿ. ಹಾಗೆ ಈ ಒಂದು ವಾರದಲ್ಲಿ ಈ ಹಿಂದೆ ಯಾರು ನಿಮಗೆ ಮನಸ್ಸಿಗೆ ನೋವು ಉಂಟು ಮಾಡಿದ್ರು ಅವರಿಂದ ನಿಮಗೆ ಸಾರಿ ಅನ್ನೋ ಒಂದು ವರ್ಡ್ ಕೇಳಿಸ್ಕೊತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಲೈಫಿಗೆ ಬಂದು ಸಾರಿ ಹೇಳುವಂಥ ಸಮಯ ಬಂದಿದೆ ಈ ಒಂದು ವಾರದಲ್ಲಿ. ಎನಿವನ್, ನಿಮ್ಮ ಒಂದು ಸಂಬಂಧಿಕರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಹಸ್ಬೆಂಡ್ ಆಗಿರಬಹುದು, ಅಥವಾ ನಿಮ್ಮ ಯಾರೇ ಹಿತೈಷಿ ಯಾರೇ ಆಗಿರಬಹುದು, ನಿಮ್ಮ ಲೈಫಿಗೆ ಮತ್ತೆ ಬಂದು ಅವರು ಸಾರಿ ಕೇಳ್ತಿರಬಹುದು, ನಿಮ್ಮ ಜೊತೆ ಮಾತಾಡ್ತಿರಬಹುದು. ಎಸ್, ಗ್ರೂಪ್ ನಂಬರ್ 2 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.